ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೆ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂ ಸಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಇವತ್ತು ಏನೋ ಒಂದು ತಾಂತ್ರಿಕ ಸಮಸ್ಯೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಹಾಗಾಗಿ ವಿಡಿಯೋ ರೆಕಾರ್ಡಿಂಗ್ ಬರ್ತಾ ಇಲ್ಲ, ಬರೀ ಆಡಿಯೋ ಮಾತ್ರ ಬರ್ತಾ ಇದೆ. ಆಡಿಯೋ ಮಾತ್ರ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನೇ ಕೇಳಬೇಕಾಗಿ ಪ್ರಾರ್ಥನೆ. ನಾವು ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದಲ್ಲಿ 40ನೇ ಸರ್ಗದಲ್ಲಿದ್ದೀವಿ. ಕರೆಕ್ಟಾಗಿ ಒಂದು ತಿಂಗಳ ಹಿಂದೆ ನಾವು ನಿಂತಿತ್ತು ಪಾಠ. ಜನವರಿ 9ಕ್ಕೆ ನಾವು ಕೊನೆ ಪಾಠ ಮಾಡಿದ್ದು. ನಾನಾ ಕಾರಣಗಳಿಂದ ನನಗೆ ಮಧ್ಯ ಪಾಠ ಮಾಡೋದಕ್ಕೆ ಆಗದೆ ಹೋಗಿ ತುಂಬ ಹೀಗೆ ಒಂದು ಗ್ಯಾಪ್ ಆಗಿಬಿಡ್ತು. ಇನ್ನು ಮುಂದಾದರೂ ಗ್ಯಾಪ್ ಆಗಲ್ಲ ಅಂತ ಆಂಜನೇಯಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಈಗ ನಾವು ಮುಂದಕ್ಕೆ ಹೋಗೋಣ, ನೋಡೋಣ ಏನಾಗಿತ್ತು ಅಂತ. 40ನೇ ಸರ್ಗ ಯಾವ ಭಾಗದಲ್ಲಿ ಇದ್ದೀವಿ ಅಂತಂದರೆ, ರಾಮ ಸೀತಾ ಲಕ್ಷ್ಮಣ ಕಾಡಿಗೆ ಹೋಗೋದಕ್ಕೆ ಎಲ್ಲ ತಯಾರಿ ಆಯಿತು. ದಶರಥ ಮಹಾರಾಜನ ಅಮಾತ್ಯ ಸುಮಂತ್ರ ಇದನ್ನ ರಥವನ್ನು ತಂದಿಟ್ಟು ರಾಜಕುಮಾರ ಶ್ರೀರಾಮನಿಗೆ ಹೇಳಿದ, ರಥ ತಯಾರಾಗಿದೆ ಅಂತ. ಆಗ ಎಲ್ಲರೂ ರಥ ಏರೋದಕ್ಕೆ ತಯಾರಾದರು. ಆ ಭಾಗ ಬಂದಿದ್ವಿ. ಅಲ್ಲಿ ನಾವು ನೋಡ್ತಾ ಇದ್ವಿ, ತಂ ರಥಂ ಸೂರ್ಯ ಸಂಕಾಶಂ ಸೀತಾ ಹೃಷ್ಟೇನ ಚೇತಸ ಆರುರೋಹ ವರಾರೋಹ ಕೃತಾಲಂಕಾರ ಮಾತ್ಮನಃ. ಇದು ಆಗಿತ್ತು. ಇನ್ನೊಂದ್ಸಲಿ ಇದನ್ನ ಹೇಳ್ಕೊಂಡು ಹೋಗೋಣ. ಈ ಶ್ಲೋಕ ಆಗಿತ್ತು, ಮತ್ತೊಂದ್ಸಲಿ. ಆ ರಥ ಹೇಗಿತ್ತು? ಸೂರ್ಯ ಸಂಕಾಶಂ, ಸೂರ್ಯನಂತೆ ಬೆಳಗುತ್ತಾ ಇತ್ತು. ಅಂದ್ರೆ ಬಂಗಾರದ ರಥ ಅದು. ಅಂದ್ರೆ ಕಬ್ಬಿಣದಲ್ಲಿ ಮಾಡಿರ್ತಾರೆ, ಅದ್ರ ಮೇಲೆ ಗೋಲ್ಡನ್ ಪ್ಲೇಟ್ ಇರುತ್ತೆ, ಹಾಗೆ ಬಂಗಾರದ ರಥ. ಸೀತೆ ಹೃಷ್ಟೇನ ಚೇತಸ, ಬಹಳ ಸಂತೋಷವಾಗಿ ಸೀತೆ ರಥವನ್ನ ಏರಿದಳು. ಆರುರೋಹ ವರಾರೋಹ ಕೃತಾಲಂಕಾರ ಮಾತ್ಮನಃ, ಚೆನ್ನಾಗಿ ಅಲಂಕಾರ ಮಾಡಿಕೊಂಡು. ಯಾವ ಅಲಂಕಾರ? ಹಿಂದೆ ಕೈಕೇಯಿ ಕೊಟ್ಟಿದ್ದ ನಾರುಡೆಯನ್ನ ಬಿಟ್ಟು ಈಗ ಒಳ್ಳೆ ರೇಷ್ಮೆ ಸೀರೆಯನ್ನ ಆಭರಣಗಳನ್ನ ಹಾಕೊಂಡು ಅಲಂಕಾರ ಭೂಷಿತಳಾಗಿ ಅವಳು ಸಂತೋಷವಾಗಿ ರಥವನ್ನ ಏರಿದಳು. ವನವಾಸಂ ಹಿ ಸಂಖ್ಯಾಯ ವಾಸಾಂಸಿ ಆಭರಣಾನಿ ಚ ಭರ್ತಾರಾಮನುಗಚ್ಚಂತ್ಯೈ ಸೀತಾಯೈ ಶ್ವಶುರೋ ದದೌ. ಅವಳ ಮಾವ ಅಂದ್ರೆ ಯಾರು? ದಶರಥ ಮಹಾರಾಜ. ಸೀತೆ 14 ವರ್ಷ ಕಾಡಿಗೆ ಹೋಗ್ತಾಳೆ ಅಂದ್ರೆ ಎಷ್ಟು ಸೀರೆ ಬೇಕಾಗುತ್ತೆ, ಎಷ್ಟು ಆಭರಣ ಬೇಕಾಗುತ್ತೆ ಅಂತ ಎಲ್ಲ ಲೆಕ್ಕ ಮಾಡಿ ತನ್ನ ಕೋಶದಿಂದ, ಟ್ರೆಜರಿ ಆಫೀಸರ್ ತರಕ್ಕೆ ಹೇಳಿದ್ದ, ಆ ಕೋಶಾಧಿಕಾರಿಗಳನ್ನ ತಂದಿದ್ದ. ಅದನ್ನೆಲ್ಲ ಸ್ವಂತ ತನ್ನ ಮಾವನೇ ಅದನ್ನ ತಂದು ಆ ರಥದಲ್ಲಿ ಇಳಿಸಿದ. ಅದೆಲ್ಲ ರಥದಲ್ಲಿ ಅವಳು ತಂದು, ಯಾರು ಪರಿಚಾರಕರಿರ್ತಾರೋ ಅವ್ರು ತಂದು ಅದನ್ನೆಲ್ಲ ರಥದಲ್ಲಿ ಚೆನ್ನಾಗಿ ಜೋಡಿಸಿದ್ರು. ಅದೆಲ್ಲವೂ ಅವಳ ಜೊತೆ ರಥದಲ್ಲಿತ್ತು. ಭರ್ತಾರ ಮನುಗಚ್ಚಂತ್ಯೈ ಸೀತಾ, ಹೀಗೆ ಅದೆಲ್ಲವನ್ನು ಇಟ್ಟುಕೊಂಡು ತನ್ನ ಗಂಡನ ಜೊತೆ ಹೊರಡೋದಕ್ಕೆ ಅವಳು ಸಿದ್ಧವಾಗಿದ್ಲು. ಆಗ ಅವಳ ಮಾವ ತನ್ನ ಬಟ್ಟೆಗಳನ್ನ, ಆಭರಣಗಳನ್ನೆಲ್ಲ ತಂದುಕೊಟ್ಟ. 14 ವರ್ಷಕ್ಕೆ ಬೇಕಾದಷ್ಟು ಬಟ್ಟೆ ಆಭರಣ ತಂದುಕೊಟ್ಟ. ಅದನ್ನ ಅವಳು ಸ್ವೀಕರಿಸಿ ಇಟ್ಕೊಂಡ್ಳು. ತಥೈವ ಆಯುಧ ಜಾತಾನಿ ಭ್ರಾತೃಭ್ಯಾಂ ಕವಚಾನಿ ಚ ರಥೋಪಸ್ಥೆ ಪ್ರವಿನ್ಯಸ್ಯ ಸಚರ್ಮ ಕಠಿಣಂ ಚ ಯತ್ ಅಥೋ ಜ್ವಲನ ಸಂಕಾಶಂ ಚಾಮೀಕರ ವಿಭೂಷಿತಂ ತಮ್ ಆರುಹುಸ್ತೂರ್ಣಂ ಭ್ರಾತರವು ರಾಮಲಕ್ಷ್ಮಣವು. ಈ ಒಂದು ರಾಮಲಕ್ಷ್ಮಣರ ಬಗ್ಗೆ ಹೇಳ್ತಾರೆ. ರಾಮಲಕ್ಷ್ಮಣರಿಗೆ ಏನೇನು ತಗೊಂಡು ಹೋಗ್ಬೇಕಾಗಿತ್ತು ಮೊದಲೇ ನೋಡಿದ್ವಿ. ಬಿಲ್ಲು, ಬಾಣ, ಆಮೇಲೆ ಚರ್ಮ ಅಂದ್ರೆ ಕವಚ. ಅದು ಅಂದ್ರೆ ಯುದ್ಧಕ್ಕೆ ಏಟಾಗಬಾರ್ದು ಬಾಣ ಬಿದ್ದಾಗ ಅಂತ ಒಂದಿರುತ್ತಲ್ಲ ಕವಚ, ಅಂದ್ರೆ ಚರ್ಮ ಅಂತ ಅದು. ಆಮೇಲೆ ಕತ್ತಿ, ಇದಿಷ್ಟು. ಆಮೇಲೆ ಅಲ್ಲಿ
ಗೆಡ್ಡೆ ನೆಲದ ಕೆಳಗೆ ಬೆಳೆಯುವಂತ ಗೆಡ್ಡೆಗಳನ್ನ ಗಣೇಶನ ತಗೊಳ್ಳೋದಕ್ಕೆ ಗುದ್ದಲಿ, ಸನಿಕೆ, ಆಮೇಲೆ ಒಂದು ಬುಟ್ಟಿ, ಆ ಬುಟ್ಟಿಗೆ ಚರ್ಮದ ಹೊದಿಕೆ, ಯಾಕಂದ್ರೆ ಬುಟ್ಟಿಲಿ ಹಾಕಿದ ಕೆಳಗೆ ಜಾರ ಹೋಗ್ಬಾರ್ದಲ್ಲ, ಒಂದು ಬುಟ್ಟಿ, ಅದಕ್ಕೆ ಬುಟ್ಟಿ ಚರ್ಮದ ಹೊದಿಕೆ ಮಾಡಿರ್ತಾರೆ. ಏನೋ ಒಂದು ಹಣ್ಣುಗಳು, ಗೆಣಸುಗಳು ಎಲ್ಲ ತುಂಬಿಕೊಳ್ಬಹುದು, ಹೂಗಳನ್ನು ತುಂಬ್ಕೊಂಡ್ಬರ್ಬೋದು, ಕಾಡಲ್ಲಿ ಅವರಿಗೆ ಬೇಕಲ್ವಾ. ಸೊ ಇಷ್ಟೇ, ಇನ್ನೇನಿಲ್ಲ. ಹಾಗಾಗಿ ತಥೈವಾಯುಧ ಜಾತಾನಿ ಭ್ರಾತೃಭ್ಯಾಂ ಕವಚಾನಿ ಚ, ಕವಚಗಳು ಅದೆಲ್ಲವನ್ನು ಕೂಡ ರಾಮ ಲಕ್ಷ್ಮಣರಿಗೆ ತಂದುಕೊಟ್ರು. ಅದೆಲ್ಲವನ್ನು ರಾಮ ಲಕ್ಷ್ಮಣ ಸ್ವೀಕರಿಸಿ ಅದನ್ನ ಇಟ್ಕೊಂಡು ರಥದ ಮೇಲೆ ಏರಿದ್ರು ಅವರು. ಅಥೋ ಜ್ವಲನ ಸಂಕಾಶಂ ಚಾಮೀಕರ ವಿಭೂಷಿತಂ ತಮಾರುರುಹಸ್ತೂರ್ಣಂ ತಮಾರುರುಹಸ್ತೂರ್ಣಂ ಭ್ರಾತರೋ ರಾಮಲಕ್ಷ್ಮಣವು. ಹೀಗೆ ಅವರು ಬೇಗನೆ ಇದೆಲ್ಲವನ್ನು ಇಟ್ಟುಕೊಂಡು ರಥವನ್ನ ರಾಮ ಲಕ್ಷ್ಮಣರು ಏರಿದರು. ಅಲ್ಲಿಂದ ಮುಂದೆ ಏನಾಯಿತು? ಸೀತಾ ತೃತೀಯಾನುರೂಢಾನ್ ದೃಷ್ಟ್ವಾ ರಥಂ ಅಚೋದಯತ್ ಸುಮಂತ್ರಃ ಸಮಂತಾನಶ್ವಾನ್ ವಾಯುವೇಗ ಸಮಾಂಜವೇ. ರಾಮಲಕ್ಷ್ಮಣರು ಹತ್ತಿದ್ರು, ಸೀತೆಯು ಹತ್ತಿದಳು. ಎಲ್ಲರೂ ಹತ್ತಿ ಸಿದ್ಧವಾದ ಮೇಲೆ ಸುಮಂತ್ರ ರಥವನ್ನು ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದ. ಅದು ಎಂಥ ರಥ? ಆ ರಥ ಬೇಕಿದ್ರೆ ವಾಯುವೇಗದಲ್ಲಿ ಹೋಗುವಂತ ಶಕ್ತಿ ಇದ್ದ ರಥಕ್ಕೆ. ಅಂಥ ಕುದುರೆಗಳು, ಸಿಕ್ಕಾಪಟ್ಟೆ ಜೋರಾಗಿ ಓಡುವಂಥ ಕುದುರೆಗಳು, ಬಲಿಷ್ಠವಾದ ಕುದುರೆಗಳು. ಅಂಥ ಕುದುರೆಗಳಲ್ಲಿರುವಂಥ ರಥದಲ್ಲಿ ಸುಮಂತ್ರ ಹೊರಟ. ಪ್ರಯಾತೇತು ಮಹಾರಣ್ಯಂ ಚಿರರಾತ್ರಾಯ ರಾಘವೇ ಬಭೂವ ನಗರೇ ಮೂರ್ಛಾ ಬಲಮೂರ್ಛಾ ಜನಸ್ಯ ಚ. ರಾಮ ಸೀತೆ ಲಕ್ಷ್ಮಣ ಕಾಡು ಹೊರಡ್ತಿದ್ದಾಗೆ ಇಡೀ ನಗರದ ಜನರು, ಆ ನಗರದ ಸೈನ್ಯದಲ್ಲಿರುವ ಪ್ರಾಣಿಗಳು ಎಲ್ಲವೂ ಶೋಕ ಸಂತಪ್ತ ಆಗ್ಬಿಟ್ರು, ದುಃಖದಲ್ಲಿ ಮುಳುಗೋಗ್ಬಿಟ್ರು. ಅದಕ್ಕೆ ಹೇಳ್ತಾರೆ ಪ್ರಯಾತೇತು ಮಹಾರಣ್ಯಕ್ಕೆ ಬಹಳ ಕಾಲ ದೀರ್ಘಕಾಲ ರಾಮ ಹೊರಡುತ್ತಿದ್ದಾಗ ಏನಾಯ್ತು? ನಗರೇ ಮೂರ್ಛಾ ಬಲಮೂರ್ಛಾ ಜನಸ್ಯ, ನಗರದ ಜನರು, ಆಮೇಲೆ ಅಯೋಧ್ಯ ಸೈನ್ಯ ಎಲ್ಲರೂ ಕೂಡ ದಿಗ್ಭ್ರಾಂತರಾಗ್ಬಿಟ್ಟು ಅವ್ರಿಗೆ ಏನು ಮಾಡೋದು ಗೊತ್ತಾಗ್ಲಿಲ್ಲ. ಎಂದು ಹೇಳ್ತಾರಲ್ಲ, ಸನ್ನಾಟ ಆಚಾಗಯ ಅಂತ, ಹಾಗೆ ಒಂಥರ ಏನು ಇಡೀ ಊರು ಸ್ತಬ್ಧ. ಅವ್ರಿಗೆ ಇದು ಹೊರಟೇ ಬಿಟ್ಟ ರಾಮ ಹೋಗೇ ಬಿಡ್ತಾ ಇದ್ದಾನೆ, ಅಂತ ಅವ್ರಿಗೆ ದುಃಖ ತಿಳಿಯಕ್ಕಾಗದೆ ಎಲ್ಲರೂ ಮೂರ್ಛಿತರಾಗ್ಬಿಟ್ರು, ಅಂದ್ರೆ ಸ್ತಬ್ಧರಾಗ್ಬಿಟ್ರು. ತತ್ ಸಮಾಕುಲ ಸಂಭ್ರಾಂತಂ ಮತ್ತ ಸಂಕುಪಿತ ದ್ವೀಪಂ ಹಯ ಸಂಚಿಂತ ನಿರ್ಘೋಷಂ ಪುರಮಾಸೀನ್ ಮಹಾಸ್ವನಂ. ಮನುಷ್ಯರಷ್ಟೇ ಹಿಂದೆ ಹೇಳಿದ್ದು ಊರಿನ ಜನಗಳ ಬಗ್ಗೆ, ಸೈನ್ಯದ ಬಗ್ಗೆ. ಈಗ ಹೇಳ್ತಾ ಇದ್ದಾರೆ ಆ ಊರಿನ ಪ್ರಾಣಿಗಳು, ಸೈನ್ಯದಲ್ಲಿರುವ ಆನೆ ಕುದುರೆಗಳು ಹೇಗಿತ್ತು? ಆನೆಗಳಿಗೆ ಕಾಲಿಗೆ ಸರಪಳಿ ಕಟ್ಟಿದ್ರು, ಇಲ್ಲಿ ಓಡೋಗ್ಬಾರದು ಅಂತ ಕಟ್ಟಿರ್ತಾರಲ್ವಾ, ಹಾಗೆ ಸರಪಳಿ ಕಟ್ಟಿದ್ರು. ಆ ಸರಪಳಿನ ಬಿಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಆನೆಗಳು ಬಹಳ ದುಃಖದಲ್ಲಿ ಜೋರಾಗಿ ಹೇಳಿಡ್ತಾ ಇದ್ದಾವೆ ಆನೆಗಳು. ಆಮೇಲೆ ಕುದುರೆಗಳು ಅವು ಕೂಡ ದುಃಖ ತಡೆಯಕ್ಕಾಗದೆ ಅವು ಮೇಲ್ಗಡೆ ಕುದುರೆಗೆ ಏನೇನು ಅಲಂಕಾರ ಮಾಡಿರ್ತಾರೆ ಅಲ್ಲಾಡ್ತಾದ್ರಿಂದ ಅದ್ರ ಮೇಲ್ಗಡೆ ಗಂಟೆಗಳು ಆಭರಣ ಸದ್ದು ಮಾಡ್ತಾ ಇದೆ, ಕುದುರೆಗಳು ಕೆನಿತಾ ಇದ್ದಾವೆ. ಹೀಗೆ ಆನೆಗಳು ದುಃಖದಿಂದ ಗೀಳ್ತಾ ಇದ್ದಾವೆ, ಕುದುರೆಗಳು ಸದ್ದು ಮಾಡ್ತಾ ಇದ್ದಾವೆ, ಹಾರ್ತಾ ಇದ್ದಾವೆ. ಹೀಗೆ ಬಹಳ ಆನೆಗಳು ಕೂಡ ದುಃಖದಲ್ಲಿ ತುಂಬಿಟ್ಟಿದ್ದಾವೆ. ತತಃ ಸಬಾಲ ವೃದ್ಧ ಸಾ ಪುರಿ ಪರಮಪೀಡಿತ ರಾಮಮೇವ ಅಭಿದುದ್ರಾವ ಘರ್ಮಾರ್ಥ ಸಲಿಲಂ ಯಥಾ. ಇಡೀ ಊರಿನ ಜನ, ಸಬಾಲ ವೃದ್ಧ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಎಲ್ಲರೂ ದುಃಖದಿಂದ ಪರಮ ಪೀಡಿತರಾಗಿದ್ರು. ಹೇಗೆ ಅಂತಂದ್ರೆ, ಇದು ಒಂದು ಮರಳುಗಾಡಿನಲ್ಲಿ ಅಥವಾ ಸಮುದ್ರ ಬೇಸಿಗೆಯಲ್ಲಿ ವಿಪರೀತ ಸೂರ್ಯನ ತಾಪದಿಂದ ಕಂಗೆಟ್ಟು ನೀರು ಕಂಡ್ರೆ ಹೇಗೆ ಓಡ್ ಹೋಗ್ತಾರೋ ಹಾಗೆ ಊರಿನ ಜನ ಅಬಾಲ ವೃದ್ಧರಾಗಿ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸವರೆಲ್ಲರೂ ಕೂಡ ರಾಮನ ರಥದಿಂದ ಓಡೋದಕ್ಕೆ ಶುರು ಮಾಡಿದ್ರು. ಪಾರ್ಶ್ವತಃ ಪೃಷ್ಠತಶ್ಚಾಪಿ ಲಂಬಮಾನಸ್ತದುನ್ಮುಖಾಃ ಬಾಷ್ಪ ಪೂರ್ಣ ಮುಖಾಃ ಸರ್ವೇ ತಮೂಚುರ್ ಭೃಷ ವಿಸ್ವನಃ. ಅವರೆಲ್ಲ ರಾಮನಿಂದ ರಥದಿಂದ ಓಡ್ತಾ ಓಡ್ತಾ ಯಾರಿಗೆ ಶಕ್ತಿ ಇರುತ್ತೋ ಓಡೋಕೆ ಅವ್ರು ಓಡಿ ಹೋಗಿ, ಕೆಲವರು ರಾಮನ ರಥದ ಆ ಕಡೆ ಈ ಕಡೆ ಹೋಗಿ ರಥಕ್ಕೆ ನೇತಾಕೊಂಡ್ರು, ಇನ್ನು ಕೆಲವರು ರಥದ ಹಿಂದಕ್ಕೆ ಹೋಗಿ ನೇತಾಕೊಂಡ್ರು. ಯಾಕೆ? ಎಷ್ಟು ದೂರ ಸಾಧ್ಯ ಅಷ್ಟು ರಾಮನ್ ನೋಡೋಣ, ಎಷ್ಟು ದೂರ ಸಾಧ್ಯ ಅಷ್ಟು ರಾಮನ್ ಮುಖ ನೋಡೋಣ ಅಂತ ರಥದ ಅಕ್ಕಪಕ್ಕ, ರಥದ ಹಿಂದೆ ಹೋಗಿ ರಥಕ್ಕೆ ನೇತಾಕೊಂಡು ರಾಮನ್ ನೋಡ್ತಾ ಇದ್ದಾರೆ. ಹೇಗೆ? ಬಾಷ್ಪಪೂರ್ಣ ಉನ್ಮುಖ, ರಾಮನನ್ನ ನೋಡೋದಕ್ಕೆ, ಬಗ್ಗಿ ಬಗ್ಗಿ ನೋಡೋದಕ್ಕೆ ರಥಕ್ಕೆ ನೇತಾಕೊಂಡು ರಾಮನ ಹಿಂದೆ ಓಡ್ತಾ ಇದ್ದಾರೆ. ಕೆಲವರು ಹಿಂದೆ ಓಡ್ತಾ ಇದ್ದಾರೆ, ಕೆಲವರು ರಥಕ್ಕೆ ನೇತಾಡ್ತಾ ಇದ್ದಾರೆ. ಎಲ್ಲರೂ ರಾಮನ ನೋಡಬೇಕು ಅಂತ ತಮೂಚುರ್ ಭೃಷನಿಸ್ವನ, ಬಹಳ ದುಃಖಿತರಾಗಿ ಅವರೆಲ್ಲರೂ ರಾಮನ ಜೊತೆ ಹೋಗ್ತಾ ಇದ್ದಾರೆ. ಸಂಯಚ್ಛ ವಾಜಿನಾಂ ರಶ್ಮೀನ್ ಸೂತಯಾಹಿ ಶನೈಹಿ ಮುಖಂ ದ್ರಕ್ಷ್ಯಾಮ ರಾಮಸ್ಯ ದುರ್ದರ್ಶಂ ನೋ ಭವಿಷ್ಯತಿ. ಅವರೆಲ್ಲ ಹೇಳ್ತಾ ಇದ್ದಾರೆ, ಆ ರಥಕ್ಕೆ ಹೋಗಿ ನೇತಾಡ್ತಿದ್ರಲ್ಲ ಜನ, ಅವರೆಲ್ಲ
ಸುಮಂತ್ರ ಹೇಳ್ತಾರೆ, ಓ ಅಮಾತ್ಯ ಸುಮಂತ್ರ, ನಿಧಾನ ಕೂಡಿಸು, ರಥನ ನಿಧಾನ ಕೂಡಿಸು, ಇನ್ನು ರಾಮ ಬಹಳ ಕಾಲ ನಮ್ಮಿಂದ ಹೊರಟು ಕಾಣೋದಿಲ್ಲ, ಎಷ್ಟು ಸಾಧ್ಯ ಅವನನ್ನು ಕಣ್ತುಂಬ ನೋಡ್ಬಿಡ್ತೀವಿ, ಅವ್ನು ನೋಡಿ ನಾವು ಮನಸ್ಸನ್ನು ತಲಸ್ಕೊಳ್ತೀವಿ, ಹಾಗಾಗಿ ನಿಧಾನ ಕೂಡಿಸು ರಥ, ನಿಧಾನ ಕೂಡಿಸು ಅಂತವರೆಲ್ಲ ಸುಮಂತ್ರನಿಗೆ ಹೇಳ್ತಾ ಇದ್ದಾರೆ. ಆಯಸಂ ಹೃದಯಂ ನೂನಂ ರಾಮಮಾತರ ಸಂಶಯಂ ದೇವಗರ್ಭ ಪ್ರತಿಮೆ ವನಮ್ಯಾತೀನ ವಿದ್ಯತೆ. ಅವರು ಮತ್ತೆ ಜನಗಳೆಲ್ಲ ಮಾತಾಡ್ಕೊತಾ ಇದ್ದಾರೆ, ಆಹಾ ಇಂಥ ಮಗ ಹೇಗಿದ್ದಾನೆ ರಾಮ, ಆ ಕೌಸಲ್ಯಗೆ ಇರುವ ಮಗ ದೇವತೆನೇ ಇಳಿದು ಬಂದಂಗಿದ್ದಾನೆ, ಇಂಥ ಮಗಳನ್ನ ಕಾಡಿಗೆ ಕಳಿಸಿದ್ರು ಅವಳಿಗೆ ಏನೂ ಆಗ್ಲಿಲ್ವಲ್ಲ, ಅವಳ ನಿಜವಾಗ್ಲೂ ಕಲ್ಲು ಅಥವಾ ಕಬ್ಬಿಣದಿಂದ ಆಗಿರ್ಬೇಕು, ಅದು ಹೇಗೆ ತಾನೇ ಇಂಥ ಮಗಳನ್ನ ಕಾಡಿಗೆ ಕಳಿಸ್ಬಿಟ್ಲು, ಯಾವ ರೀತಿ ಒಪ್ಕೊಂಡು ಬಿಟ್ಬಿಟ್ಲು ಮಗನ ಕಾಡಿಗೆ, ದೇವತೆಯಾಗಿ ಬೆಳಗ್ತಾ ಇದ್ದಾನಲ್ಲ, ಅವಳು ಹೃದಯ ನಿಜವಾಗ್ಲೂ ಕಬ್ಬಿಣದ್ದಾಗಿರ್ಬೇಕು ಅಂತಾರೆಲ್ಲ ಮಾತಾಡ್ಕೊಳ್ತಾ ಇದ್ರು. ಕೃತಕೃತ್ಯ ಹಿ ವೈದೇಹಿ ಛಾಯೇವಾನುಗತಾಪತಿಂ ನಜಹಾತಿ ರಥಾಧರ್ಮೆ ಮೇರು 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 ಮರ್ಕ ಪ್ರಭಾಯಥ. ಆಮೇಲೆ ಸೀತೆ ಬಗ್ಗೆ ಹೇಳ್ಕೊಂಡ್ರು, ಆಹಾ ಸೀತೆ ನೀನು ಕೃತಕೃತ್ಯಳು, ವೈದೇಹಿ ಕೃತಕೃತ್ಯಳು ಅಂದ್ರೆ ನೀನು ಗಂಡನ ಜೊತೆ ಸದಾ ಅವನ ನೆರಳು ತರ ಇರಬೇಕು ಅಂತ ದೃಢನಿಷ್ಠಳಾಗಿ ಸಂಕಲ್ಪಿತಳಾಗಿ ರಾಮನ ಜೊತೆ ಹೊರಟಿದ್ದೀಯಾ, ನಿನ್ನ ಭಾಗ್ಯವೇ ಮಹಾಭಾಗ್ಯ, ನೀನು ಕೃತಕೃತ್ಯಳು ವೈದೇಹಿ. ಯಾಕೆ ಅಂದ್ರೆ ಗಂಡನ ಜೊತೆ ನೆರಳು ತರ ಹೋಗ್ತಿದ್ಯಾ, ಹೇಗೆ ಗೊತ್ತಾ, ಹೇಗೆ ಅಂದ್ರೆ ನಜಹಾತಿ ರಥ, ನಿನ್ನ ಧರ್ಮವನ್ನು ಯಾವ್ದು ಬಿಡೋದಿಲ್ಲ, ಯಾವ್ದು ಧರ್ಮ, ಪ್ರತಿ ಧರ್ಮವನ್ನು ಯಾವತ್ತೂ ಬಿಡದೆ ಗಂಡನ ಜೊತೆ ನೆರಳು ತರ ಹೋಗ್ತಾ ಇದ್ದೆ, ಹೇಗೆ ಅಂದ್ರೆ ಮೇರುಮರ್ಕ ಪ್ರಭಾಯಥ. ನಮ್ಮ ಶಾಸ್ತ್ರ ಹೇಳುತ್ತೆ, ಸೂರ್ಯ ಈಗ ನೋಡಿ ನಮಗೆ ಗೊತ್ತು ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತಾ ಇದ್ದಾವೆ ಅಂತ, ಆದ್ರೆ ಸೂರ್ಯ ಯಾರನ್ನು ಸುತ್ತುತ್ತಾ ಇದ್ದಾನೆ, ನಮ್ಮ ಶಾಸ್ತ್ರಗಳ ಪ್ರಕಾರ ಸೂರ್ಯ ಮೇರು ಪರ್ವತವನ್ನ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ. ಹಾಗೆ ಸೂರ್ಯ ಮೇರು ಪರ್ವತನ ಪ್ರದಕ್ಷಿಣೆ ಮಾಡುವಾಗ ಹೇಗೆ ಸೂರ್ಯನ ಬೆಳಕು ಸದಾ ಪರ್ವತದ ಮೇಲೆ ಬೀಳ್ತಾ ಇರುತ್ತೋ, ಹಾಗೆ ಸೀತೆ ಸದಾ ರಾಮನ ಸುತ್ತನೇ ಸುತ್ತುತ್ತಾ ಇರ್ತಾಳೆ, ರಾಮನ ಬಿಟ್ಟು ಯಾವತ್ತೂ ಇರುವುದಿಲ್ಲ ಅಂತ ಅವರು ಉದಾಹರಣೆಯನ್ನು ಕೊಟ್ಟರು. ಅವರೆಲ್ಲ ಜನಗಳು ಸೀತೆಯ ಭಾಗ್ಯವನ್ನು ಕೊಂಡಾಡ್ತಾ ಇದ್ರು. ಆಮೇಲೆ ಲಕ್ಷ್ಮಣನ ಬಗ್ಗೆ ಹೇಳ್ಕೊತಾರೆ, ಅಹೋ ಲಕ್ಷ್ಮಣ ಸಿದ್ಧಾರ್ಥ ಸತತಂ ಪ್ರಿಯವಾದಿನಂ ಭ್ರಾತರಂ ದೇವಸಂಕಾಶಂ ಯಸ್ತಂ ಪರಿಚರಿಸಿ. ಆಹಾ ಲಕ್ಷ್ಮಣ ನೀನು ಸಿದ್ಧಾರ್ಥ ಕಣಪ್ಪ, ಸಿದ್ಧಾರ್ಥ ಅಂದ್ರೆ ಅರ್ಥ ಅಂದ್ರೆ ನನಗೆ ಬೇಕಾಗಿರೋ ಸಂಪತ್ತು, ಸಿದ್ಧಾರ್ಥ ನಿನಗೆ ಬೇಕಾಗಿರೋ ಸಂಪತ್ತನ್ನು ಸಿದ್ಧಿಸ್ಕೊಂಡ್ಬಿಟ್ಟೆ, ಏನದು ನಿನ್ನ ಅಣ್ಣ ನಿನ್ನ ಪ್ರಾಣ, ಅವನ ಸೇವೆಯೇ ನಿನ್ನ ಸಂಪತ್ತು, ಅದನ್ನು ನೀನು ಪಡ್ಕೊಂಡ್ಬಿಟ್ಟೆ, ರಾಮನಿಗೆ ಕನ್ವಿನ್ಸ್ ಮಾಡಿ ರಾಮನ ಜೊತೆ ನೀನು ಕಾಡಿಗೆ ಹೊರಟಿದ್ದೀಯಾ. ಅಹೋ ಲಕ್ಷ್ಮಣ ನೀನು ಸಿದ್ಧಾರ್ಥ ಕಣಪ್ಪ, ನಿನ್ನ ಅಣ್ಣ ಎಂಥ ಅಣ್ಣ, ಪ್ರಿಯವಾದ ಮಾತುಗಳನ್ನು ಆಡುವ ದೇವತೆಯಂತೆ ಬೆಳಗುವ ರಾಮನ ಜೊತೆ ಅವನ ಸೇವೆ ಮಾಡೋದಕ್ಕೆ ಅವನ ಕಾಡಲ್ಲಿ ಹೋಗ್ತಿದ್ದೀಯಲ್ಲ, ನಿನ್ನ ಭಾಗ್ಯವೇ ಮಹಾಭಾಗ್ಯ. ಮಹತ್ಯೇಷ ಹಿ ತೇ ಬುದ್ಧಿ ಏಷ ಚಾಭ್ಯುದಯೋ ಮಹಾನ್ ಏಷ ಸ್ವರ್ಗಸ್ಯ ಮಾರ್ಗಶ್ಚ ಇದೇ ನಮ್ಮ ಅನುಗಚ್ಚಸಿ. ಆ ಜನಗಳು ಹೇಳ್ತಾ ಇದ್ದಾರೆ, ಲಕ್ಷ್ಮಣ ನಿನ್ನ ಬುದ್ಧಿ ಅದು ಸರಿಯಾಗಿದೆ, ಮಹತ್ಯೇಷ ಹಿ ತೇ ಬುದ್ಧಿ, ನಿನ್ನ ಬುದ್ಧಿ ಬಹಳ ದೊಡ್ಡದು, ಯಾಕೆಂದ್ರೆ ನೀನು ಏನು ಕೆಲಸ ಮಾಡ್ತಿದ್ಯಾ, ಈಗ ಅಣ್ಣನ ಜೊತೆ ಕಾಡಿನಲ್ಲಿ ಸೇವೆ ಮಾಡಕ್ಕೆ ಹೋಗ್ತಿದ್ಯಲ್ಲ, ಇದು ಸರಿಯಾದ ಬುದ್ಧಿ, ಸರಿಯಾದ ರೀತಿ ಯೋಚನೆ ಮಾಡಿ ಸರಿಯಾದ ಕೆಲಸ ಮಾಡ್ತಿದ್ದೀಯಾ, ಇದು ನಿನಗೆ ಶ್ರೇಯಸ್ಸಿಗೆ ಅಭ್ಯುದಯಕ್ಕೆ ಕಾರಣ, ಯಾಕೆಂದ್ರೆ ಸ್ವರ್ಗಕ್ಕೆ ಇದೇ ದಾರಿ, ಯಾಕಂದ್ರೆ ಅಣ್ಣ ತಂದೆ ಸಮಾನ, ನೀನು ಅಣ್ಣನ ಸೇವೆಯನ್ನು ಮಾಡೋದಕ್ಕೆ ಕಾಡಿಗೆ ಹೋಗ್ತಿದ್ದೀಯಾ, ಅಣ್ಣ ಅತ್ತಿಗೆ ಇಬ್ಬರು ಸೇವೆಯನ್ನು ಮಾಡೋದಕ್ಕೆ, ಇದು ಒಬ್ಬ ತಮ್ಮ ಮಾಡಲೇಬೇಕಾದಂಥ ಕೆಲಸ, ಶ್ರೇಷ್ಠವಾದ ಕೆಲಸ ಮಾಡ್ತಿದ್ದೀಯಪ್ಪ, ನಿನ್ನ ಬುದ್ಧಿ ಬಹಳ ದೊಡ್ಡದು, ನೀನು ಸ್ವರ್ಗಕ್ಕೆ ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದೀಯಾ ಅಂತವರೆಲ್ಲ ಹೇಳ್ಕೊಂಡ್ರು. ಏವಂ ವದಂತಸ್ಥೋ ಸೋಢುಂ ನಶೇಕುರ್ ಬಾಷ್ಪಮಾಗತಂ ನರಾಸ್ತಾಂ ಅನುಗಚ್ಚಂತಿ ಪ್ರಿಯಮಿಕ್ಷ್ವಾಕು ನಂದನಂ. ಹೀಗೆ ಜನಗಳೆಲ್ಲ ಮಾತಾಡ್ತಾ, ಏವಂ ವದಂತಸ್ಥೇ ಸೋಢುಂ, ರಾಮನನ್ನು ಬಿಟ್ಟಿರೋದಕ್ಕಾಗ್ತಾ ಇಲ್ಲ, ರಾಮ ತಮ್ಮನ್ನು ಬಿಟ್ಟು ಹೋಗ್ತಾ ಇರೋಂತ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಕಣ್ಣಲ್ಲಿ ನೀರಿಳಿತಾ ಇದೆ, ಹೀಗಿದ್ರು ಆ ಜನರಲ್ಲಿ ನರಾಸ್ತಾಂ ಅನುಗಚ್ಚಂತಿ, ಜನರೆಲ್ಲ ರಾಮನ ಹಿಂದೆ ಓಡ್ತಾ ಇದ್ದಾರೆ. ಪ್ರಿಯಂ ಇಕ್ಷ್ವಾಕು ನಂದನಂ, ಇಕ್ಷ್ವಾಕು ಕುಲ ಪ್ರಿಯನಾದ ರಾಮನನ್ನ ಹಿಂಬಾಲಿಸಿಕೊಂಡು ಜನಗಳೆಲ್ಲ ಓಡ್ತಾ ಇದ್ದಾರೆ. ಅಥ ರಾಜ ವೃತ ಸ್ತ್ರೀಭಿರ್ ದೀನಾಭಿರ್ ದೀನಚೇತನಃ ನಿರ್ಜಗಾಮ ಪ್ರಿಯಂ ಪುತ್ರಂ ದ್ರಕ್ಷ್ಯಾಮೀತಿ ಬ್ರುವನ್ ಗೃಹಾತ್. ಇನ್ನು ದಶರಥ ಸುಮ್ಮನಿರ್ತಾನ, ನನ್ನ ಮಗನ್ ನೋಡ್ಬೇಕು, ಅವನ್ ಬಿಟ್ಟು ನಾನು ಇರಕ್ಕಾಗೋದಿಲ್ಲ ಅಂತ ನನ್ನ ಹೆಂಡತಿಯರನ್ನು ಕೂಡ್ಕೊಂಡು ರಾಮ ರಾಮ ಅಂತ ಅರಮನೆಯಿಂದ ಓಡಿ ಬಂದ ಆಚೆಗೆ, ನನ್ನ ಮಗನ ಜೊತೆ ಹೋಗ್ತೀನಿ, ನನ್ನ ಮಗನ್ ನೋಡ್ಬೇಕು ಅಂತ ಮಗನ ಜೊತೆ ಹೋಗ್ಬೇಕು ಅಂತ ಮಗನ್ ನೋಡ್ಬೇಕು ಅಂತ. ಶುಶ್ರುವೆ ಜಾಗ್ರತ ಸ್ತ್ರೀಣಾಂ ರುದತೀನಾಂ ಮಹಾಸ್ವನಃ ಯಥಾ ನಾದಃ ಕರೇಣೂನ ಬದ್ಧೆ ಮಹತಿ ಕುಂಜರೇ. ಹೀಗೆ ದಶರಥ ಹತ್ಕೊಂಡು ಆಚೆ ಹೋಗ್ತಾ ಇದ್ದಾನೆ, ಅಲ್ಲಿ ನೋಡ್ತಾನೆ ಊರಲ್ಲಿ ಹೆಣ್ಣು ಮಕ್ಕಳೆಲ್ಲ ಜೋರಾಗಿ, ಅರಮನೆ ಆಚೆ ಹೆಣ್ಮಕ್ಳು ಜೋರಾಗಿ ಅಳ್ತಾ ಇದ್ದಾರೆ. ಅದೆಲ್ಲ ಅವ್ರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಕಾಡಿನಲ್ಲಿ ಒಂದು ಬಲಿಷ್ಠವಾದ ಗಂಡಾನೆ ಎಲ್ಲ ಆನೆಗಳಿಗೆ ರಾಜನಾಗಿ
ಎಲ್ಲ ಹೆಣ್ಣಾಣೆಗಳ ಸುತ್ತಕೊಂಡು ಹೇಗಿರುತ್ತೋ ಅಂಥ ಗಂಡಾನೆ ಯಾವುದೋ ಒಬ್ಬ ಒಂದು ಸರಪಳಿಗೆ ಸಿಕ್ಕಾಕೊಂಡ್ಬಿಟ್ಟು ಒದ್ದಾಡ್ತಾ ಇದ್ರೆ ಹೇಗೆ ಹೆಣ್ಣಾಣೆಗಳು ಅಳುತ್ತಾವೋ ಹಾಗೆ ಎಲ್ಲ ಹೆಣ್ಣು ಮಕ್ಕಳು ರಾಜನನ್ನ ನೋಡಿ ದುಃಖ ಪಡ್ತಾ ಇದ್ದಾರೆ. ರಾಜ, ಏನಾಗ್ತಾ ಇದೆ ಇಲ್ಲಿ, ನೀನ್ ಏನಾದ್ರೂ ಮಾಡಬಾರದೆ ಅನ್ನೋ ಆ ದುಃಖ ಅವ್ರ ಮನಸ್ಸಿನಲ್ಲಿ ಕಾಣ್ತಾ ಇದೆ. ರಾಜ ನೋಡ್ತಾ ಇದ್ದಾರೆ, ಅವರೆಲ್ಲ ಗೋಂದ್ ಅಳ್ತಾ ಇದ್ದಾರೆ. ರಾಮನಿಗೆ ಅನ್ನಿಸ್ತು, ಓಹೋ ಯಾಕೋ ಜೋರಾಯ್ತು ಅಂತ. ಆಗ ಅವನು ತಿರುಗಿ ನೋಡ್ತಾನೆ. ಪಿತಾಹಿ ರಾಜ ಕಾಕುಸ್ತಃ ಶ್ರೀಮಾನ್ ಸನ್ನಸ್ತದಾ ಬಭೌ ಪರಿಪೂರ್ಣ ಶಶಿಕಾಲೆ ಗ್ರಹಣೋಪಪ್ಲುತೋ ಯಥಾ. ಆ ರಾಜನ ಮುಖ ಹೇಗಿತ್ತು ಅಂದ್ರೆ, ಯಾಕಂದ್ರೆ ಅವರೆಲ್ಲ ಅಳುತ್ತಿದ್ದಾಗ ರಾಜನ ಮುಖ ಹೇಗಿತ್ತು ಅಂತ ವಾಲ್ಮೀಕಿ ಹೇಳ್ತಾರೆ. ರಾಜ ಬಂದಾಗ ಅಲ್ಲಿ ಏನ್ ನೋಡ್ದ, ಹೆಣ್ಮಕ್ಳು ನೋಡ್ದ, ಅವ್ರು ಹೇಗಿದ್ರು ಅಂತ ಹೇಳಿದ್ರು. ಈಗ ಅವರೆಲ್ಲ ರಾಜನ್ನ ಹೇಗೆ ಕಂಡ್ರು ಅಂತ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ. ರಾಜ ಹೇಗೆ ಕಾಣಿಸ್ತಾ ಇದ್ದ, ಅವನು ಕಾಂತಿಯುತವಾದ ರಾಜ, ಅವನಿಗೆ ಬಹಳ ತೇಜಸ್ವಿ ಕಾಂತಿ ಇತ್ತು. ಆದ್ರೆ ಇವತ್ತು ಅವನ ಕಾಂತಿ ಹೀನನಾಗಿದ್ದಾನೆ. ಹೇಗೆ ಹುಣ್ಣಿಮೆಯ ಪೂರ್ಣಚಂದಿರ ಗ್ರಹಣಕ್ಕೆ ಸಿಕ್ಕು ರಾಹುವಿಂದ ಹೇಗೆ ಗ್ರಹಣಗ್ರಸ್ತನಾಗಿರ್ತಾನೋ ಹಾಗೆ ರಾಜ ಗ್ರಹಣಗ್ರಸ್ತನಾಗಿ ಅವನು ಕಾಂತಿಹೀನನಾಗಿದ್ದಾನೆ. ಸಚ ಶ್ರೀಮಾನ್ ಅಚಿಂತ್ಯಾತ್ಮ ರಾಮೋ ದಶರಥಾತ್ಮಜ ಸೂತಂ ಸಂಚೋದಯಾಮಾಸ ತ್ವರಿತಂ ವಾಹ್ಯತಾಮಿತಿ. ಶ್ರೀರಾಮನಾದ್ರೂ ಎಂಥವನು, ಶ್ರೀಮಾನ್ ಅಚಿಂತ್ಯಾತ್ಮ. ರಾಮ ಆದ್ರೆ ನೋಡಿ, ರಾಮನಿಗೂ ದುಃಖ ಇದೆ, ನೋವಿದೆ. ಯಾಕೆ, ತನ್ನ ತಂದೆ ತಾಯಿಗಳು ಇಷ್ಟೊಂದು ಪಾಪ ನಾನು ಹೋಗ್ತಾ ಇದ್ದು ದುಃಖ ಪಡ್ತಾರೆ ಅನ್ನೋದು ನೋವು ಅಷ್ಟೇ, ತನಗೆ ಕಾಡುವಂತ ನೋವಲ್ಲ, ತನ್ನ ತಂದೆ ತಾಯಿಗಳಿಗೆ ಇಷ್ಟು ನೋವಾಗ್ತಿದೆಯಲ್ಲ ಅಂತ ರಾಮ. ಆದ್ರೆ ಅವ್ರಿಗೆ ಕಾಂತಿ ಕಮ್ಮಿ ಆಗಿಲ್ಲ, ಅದಕ್ಕೆ ಅವನು ಶ್ರೀಮಾನ್. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ತಂದೆ ಶ್ರೀಮಾನ್ ಆಗಿದ್ರೆ ಇವತ್ತು, ಆದ್ರೆ ಶ್ರೀಮಾನ್ ಆಗಿದ್ರು ಕೂಡ ಗ್ರಹಣ ಕಾಲದಲ್ಲಿ ಚಂದ್ರನ ಹೇಗೆ ರಾಹು ನುಂಗುತ್ತಾನೋ ಹಾಗಾಗ್ಬಿಟ್ಟಿದ್ದಾನೆ ಅಂತ ಅವನ ತಂದೆ ಹೇಳಿದ್ರು. ಆದ್ರೆ ಇಲ್ಲಿ ಮಗನಿಗೆ ರಾಮನಿಗೆ ಹೇಳುವಾಗ ಅವನು ಮಾತ್ರ ಕಾಂತಿ ಕುಂದಿಲ್ಲ. ರಾಮ ಈಗ ಪೂರ್ಣಚಂದ್ರ ತಾನೇ ಬೆಳಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಅಚಿಂತ್ಯಾತ್ಮ, ಅಚಿಂತ್ಯ. ರಾಮನ ಬಗ್ಗೆ ಯಾರೂ ಕೂಡ ತಿಳ್ಕೊಳ್ಳೋದಕ್ಕಾಗಲ್ಲ ಪೂರ್ಣವಾಗಿ. ಯಾಕೆ, ರಾಮ ಅಂದ್ರೆ ಅದು ಸ್ವಯಂ ಭಗವಂತ ನಾರಾಯಣ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ವೇದ ಹೇಳುತ್ತಲ್ವಾ. ಯಾರು ಎಲ್ಲರೊಳಗೂ ಎಲ್ಲದರ ಆಚೆಯೂ ಎಲ್ಲದರನ್ನು ಮೀರಿ ಎಲ್ಲ ಕಡೆಯೂ ತುಂಬಿದ್ದಾನು ಯಾರು, ಅವನೇ ನಾರಾಯಣ. ಅಂಥ ಭಗವಂತ ಅಚಿಂತ್ಯ, ಅಚ್ಯುತ, ಅವ್ಯಯ, ಅವನೇ ಈಗ ಶ್ರೀರಾಮನಾಗಿ ಎಲ್ಲರ ಮುಂದೆ ಕಾಣಿಸ್ಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ಯಾವ ತರ ದುಃಖ, ಅವನಿಗೆ ಎಲ್ಲಿಯ ನೋವು. ಆದರೆ ಈಗ ಮನುಷ್ಯರ ಮಧ್ಯೆ ಅವನು ಮನುಷ್ಯರಂತೆ ಅವತಾರ ಮಾಡಿದ್ದಾನೆ ಬ್ರಹ್ಮದೇವರ ಕೋರಿಕೆ ಪ್ರಾರ್ಥನೆಯಿಂದ. ಹಾಗಾಗಿ ಮನುಷ್ಯರ ತರ ನಾಟಕವನ್ನು ಮಾಡ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾರೆ ಶ್ರೀಮಾನ್ ಅಚಿಂತ್ಯಾತ್ಮ, ಅಚಿಂತ್ಯನಾದ ಆತ್ಮ ರಾಮ. ಅವನನ್ನು ಯಾರು ತಿಳ್ಕೊಳ್ಳೋ ಅಗ್ರಾಹ್ಯ, ವಿಷ್ಣು ಸಹಸ್ರನಾಮ ಹೇಳ್ತಾರಲ್ಲ ಅಗ್ರಾಹ್ಯ, ಅವನನ್ನು ಯಾರು ತಿಳ್ಕೊಳ್ಳೋದಕ್ಕಾಗಲ್ಲ ಭಗವಂತರನ್ನು ಪೂರ್ಣವಾಗಿ. ರಾಮೋ ದಶರಥಾತ್ಮಜ. ರಾಮ ಏನ್ ಮಾಡ್ದ, ತಿರುಗಿ ನೋಡ್ದ, ಸದ್ದು ಜೋರಾಯ್ತು, ಅಳೋದು, ಹೆಣ್ಮಕ್ಳಲ್ಲಿ ಜೋರ ಅಳ್ತಾ ಇದ್ದಾರೆ. ಓಹೋ, ಇನ್ನು ಕಷ್ಟ ಆಗುತ್ತೆ, ಎಲ್ಲ ಬಂದು ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿ ಅವನು ಹೇಳ್ದ ಸುಮಂತ್ರನಿಗೆ, ಹೋಗು, ಬೇಗ ಹೋಗು, ಬೇಗ ಹೋಗು, ಬೇಗ ಹೋಗು, ಹೊರಡು, ನಿಧಾನ ಮಾಡ್ಬೇಡ ಅಂತ ಹೇಳ್ದ. ರಾಮೋ ಯಾಹೀತಿ ತಂ ಸೂತಂ ತಿಷ್ಠೇತಿ ಚ ಜನಸ್ತಥ ಉಭಯಂ ನಾಶಕತ್ ಸೂತಃ ಕರ್ತು ಮಧ್ವನಿ ಚೋದಿತ. ಒಂದ್ ಕಡೆ ರಾಮ ಹೇಳ್ತಾ ಇದ್ದಾನೆ ಬೇಗ ಹೋಗು, ಬೇಗ ಹೋಗು ಅಂತ. ಆ ಸುತ್ತಮುತ್ತ ಇರೋ ಜನ, ರಥಕ್ಕೆ ನೇತಾಡ್ತಿದ್ದ ಜನ ಎಲ್ಲ, ಓ ಸುಮಂತ್ರ ನಿಲ್ಸಪ್ಪ, ನಿಲ್ಸು ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಪಾಪ ಏನು ಮಾಡಬೇಕು ದಿಕ್ಕೇ ತೋಚಿಸ್ತಾ ಇಲ್ಲ ಸುಮಂತ್ರನಿಗೆ. ರಾಮನ ಮಾತು ಕೇಳಲು, ಜನಗಳ ದುಃಖವನ್ನು ನೋಡಿ ರಥ ನಿಲ್ಲಿಸಲು ಗೊತ್ತಾಗ್ತಾ, ಅವನಿಗೂ ದುಃಖ ಇದೆ ರಾಮ ಹೋಗ್ತಾ ಇರೋದು. ಹೀಗೆ ನಿರ್ಗಚ್ಚತಿ ಮಹಾಬಾಹೋ ರಾಮೇ ಪೌರಜನಾಶ್ರುಭಿ ಪತಿತೈರ್ ಅಭ್ಯವಹಿತಂ ಪ್ರಣನಾಶ ಮಹೀರಜಃ. ನೋಡಿ, ಒಂದು ರಥ ಅಥವಾ ಒಂದು ಕಾರು ಒಂದು ಮಣ್ಣಿನ ರಸ್ತೆ ಮೇಲೆ ಏನಾಗುತ್ತೆ, ಧೂಳೇರುತ್ತೆ ಅಲ್ವಾ. ಆ ಧೂಳು ಏರಬಾರ್ದು ಅಂದ್ರೆ ನೀರು ಹೊಡಿತೀವಿ, ಆಗ ಧೂಳು ಇಳುತ್ತೆ ಅಲ್ವಾ. ಇಲ್ಲಿ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ, ರಾಮನ ರಥ ಮುಂದೆ ಹೋಗ್ತಾ ಇದೆ, ರಸ್ತೆಯಲ್ಲಿ ಧೂಳು ಹೇಳ್ತಾ ಇದೆ, ಆದ್ರೆ ಧೂಳೆಲ್ಲ ಶಾಂತವಾಗಿ ನೆಲದ ಮೇಲೆ ಸೆಟ್ಲ್ ಆಗ್ಬಿಡ್ತಾ ಇದೆ. ಹೇಗೆ ಗೊತ್ತಾ, ಆ ಸುತ್ತ ಬರ್ತಾರೋ ಜನಗಳು ಅಳು ನೀರು ನೆಲ ಮೇಲೆ ಬಿದ್ದು ಎಷ್ಟು ನೆಲ ಒದ್ದಾಗಿದೆ ಅಂದ್ರೆ ಆ ರಥದ ಧೂಳೆಲ್ಲ ತಣ್ಣಗಾಗಿ ನೆಲ ಮೇಲೆ ಸೆಟ್ಲ್ ಆಗ್ಬಿಡೋದು. ಅಷ್ಟು ಜನಗಳ ದುಃಖ, ಅಷ್ಟು ಜನ ಬಂದು ಅಳ್ತಾ ಇದ್ದಾರೆ ರಾಮನ ಹಿಂದೆ. ಧೂಳು ಕೂಡ ಹೇಳ್ತಾ ಇಲ್ಲ, ಎಲ್ಲ ಧೂಳು ಎದ್ದಿದ್ದೆಲ್ಲ ಎಳೆದೋಗ್ತಾ ಇದೆ ಅಂತ. ಹೃದಿತಾಶ್ರು ಪರಿದ್ಯೂನಂ ಹಾಹಾಕೃತಂ ಅಚೇತನಂ ಪ್ರಯಾಣೇ ರಾಘವಸ್ಯಾಸೀತ್ ಪುರಂ ಪರಮಪೀಡಿತಂ. ಪುರದ ಜನರೆಲ್ಲ ಪರಮಪೀಡಿತರು, ದುಃಖದಿಂದ ವಿಪರೀತ ಪೀಡಿತರಾಗಿದ್ದಾರೆ. ರುದತಿ ಅಳುತ್ತಾ ಇದ್ದಾರೆ. ಹೃದಿತಾಶ್ರು ಪರಿದ್ಯೂನಂ ಹಾಹಾಕೃತಂ, ಹಾಹಾ ರಾಮ, ಹಾಹಾ ರಾಮ ಅಂತ ದುಃಖದಿಂದ ಅಳುತ್ತಾ ಅವನಿಂದ ಓಡ್ತಾ ಇದ್ದಾರೆ. ಇಡೀ ನಗರವೆಲ್ಲ ರಾಮ ಹೋಗುವಾಗ ದುಃಖದಲ್ಲಿ ಶೋಕ ಸಾಗರದಲ್ಲಿ ಮುಳುಗೋಗ್ಬಿಟ್ಟಿದೆ. ಸುಸ್ರಾವ ನೈನೈಹಿ ಸ್ತ್ರೀಣಾಂ ಅಸ್ರಾವ ಮಾಯಾಸ ಸಂಭವಂ
ಮೀನ ಸಂಕ್ಷೋಭ ಚಲಿತೈ ಸಲಿಲಂ ಪಂಕಜೈರಿವ ಸುಸ್ರಾವನಯನೈ. ಹೆಣ್ಣು ಮಕ್ಕಳೆಲ್ಲ ಅಳ್ತಾ ಇದ್ದಾರೆ, ಜೋರಾಗಿ ಅಳ್ತಾ ಅಳ್ತಾ ಸದ್ದಾಗ್ತಾ ಇದೆ, ಕಣ್ಣಲ್ಲಿ ನೀರಿಳಿತಾ ಇದೆ. ಅದೆಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ ಅವ್ರು ಹೇಳ್ತಾ ವಾಲ್ಮೀಕಿಗಳು ಮತ್ತು ಉಪಮೆ ಕೊಡ್ತಾರೆ. ಇವರೆಲ್ಲ ಅಯೋಧ್ಯೆ ಹೆಣ್ಣು ಮಕ್ಕಳು. ಅಯೋಧ್ಯೆ ಹೆಣ್ಮಕ್ಳು ಬಹಳ ಚೆನ್ನಾಗಿದ್ರು. ಯಾಕೆಂದ್ರೆ ಅವ್ರ ಕಣ್ಣುಗಳೆಲ್ಲ ಕಮಲದ ತರ ಇತ್ತು. ಅವ್ರೊಳೋದು ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ ಒಂದು ಕಮಲದ ಇದ್ರ ಮೇಲೆ, ಕಮಲದ ಹೂವಿನಿಂದ ನೀರು ತೊಡಕದ್ ಬಿದ್ದು ಹೇಗೆ ಇಳಿಯುತ್ತೋ ಹಾಗೆ ಅವ್ರ ಕಣ್ಣುಗಳಲ್ಲಿ ನೀರು ಬೀಳೋದು ಕಾಣಿಸ್ತಾ ಇತ್ತು. ಕಮಲದಂತ ಕಣ್ಣುಗಳಲ್ಲಿ ನೀರಿಳಿ, ದುಃಖದ ನೀರಿಳಿತಾ ಇದೆ ಅಂತ ಅವರು ಉಪಮೆಯನ್ನು ಕೊಡ್ತಾರೆ. ದೃಷ್ಟ್ವಾತು ನೃಪತಿ ಶ್ರೀಮಾನ್ ಏಕ ಚಿತ್ತಗತಂ ಪುರಂ ನಿಪಾತೈ ನಿಪಪಾತೈವ ದುಃಖೇನ ಕೃತಮೂಲ ಯುವದ್ರುಮಃ. ದೃಷ್ಟ್ವಾತು ನೃಪತಿ, ರಾಜ ನೋಡ್ತಾನೆ, ಇಡೀ ನಗರ, ಸಮಸ್ತ ನಗರ ಒಂದೇ ವಿಷಯದಲ್ಲಿ ಏಕ ಮನಸ್ಸಿನಿಂದ ದುಃಖದಲ್ಲಿ ಮುಳುಗಿದೆ. ಏನದು? ರಾಮನನ್ನು ಬಿಟ್ಟು ಹೋಗ್ತಾ ಇದೆ, ರಾಮನನ್ನು ಬಿಟ್ಟು ಹೋಗ್ತಾ ಇದೆ. ಇಡೀ ನಗರದ ಜನರು, ಪ್ರಾಣಿಗಳು, ಮನುಷ್ಯರು, ಎಲ್ಲರೂ, ಅಮಾತ್ಯರು, ಸೇನೆ, ಇದೊಂದೇ ವಿಷಯದಲ್ಲಿ ಅವರು ಮುಳುಗಿ ದುಃಖದಲ್ಲಿ ಮುಳುಗೋಗಿದ್ದಾರೆ. ಇದನ್ನ ನೋಡಿ ರಾಜನಿಗೆ ತಡ್ಕೊಳಕ್ಕಾಗ್ಲಿ. ನನ್ನ ಪ್ರಜೆಗಳನ್ನ ನಾನು ಎಷ್ಟು ಸುಖವಾಗಿ ಮಕ್ಕಳ ತರ ಕಾಪಾಡ್ಕೊಂಡಿದ್ದೆ ಇಷ್ಟು ವರ್ಷ, ಆದ್ರೆ ಈಗ ಅದನ್ನು ನನ್ನ ಕೈಲಿ ಮಾಡಕ್ಕಾಗ್ಲಿಲ್ಲ. ಈ ನನ್ನ ಮಾಡಿದ ಒಂದು ಕೆಲಸದಿಂದ ನನ್ನ ಪ್ರಜೆಗಳೆಲ್ಲ ಇಷ್ಟು ದುಃಖ ಪಡ್ತಾ ಇದ್ದಾರೆ ಅಂತ ನೋಡಿ ಬಹಳ ದುಃಖನಾಗಿ ರಾಜ ಕುಸಿದು ಬಿಟ್ಟ. ಹೇಗೆ ಬುಡವನ್ನು ಕತ್ತರಿಸಿದ ಮರ ಹೇಗೆ ಧಪ್ ಅಂತ ಬಿದ್ದು ಹೋಗುತ್ತೋ ಹಾಗೆ ಧಪ್ ಅಂತ ಕುಸಿದು ಬಿದ್ದು ಬಿಟ್ಟ ರಾಜ ತನ್ನ ಜನಗಳ ದುಃಖವನ್ನು ನೋಡಿ. ನೋಡಿ, ಒಬ್ಬ ರಾಜ ಹೇಗಿರ್ಬೇಕು? ಅವನು ಪ್ರಜಾವತ್ಸರನಾಗಿರ್ಬೇಕು, ಪ್ರಜೆಗಳನ್ನ ಮಕ್ಕಳ ತರ ನೋಡಿ ಮಕ್ಕಳನ್ನ ಪ್ರೀತಿಸಬೇಕು, ಹಾಗಿರ್ಬೇಕು ರಾಜ. ಇವತ್ತು ನಮ್ಮ ರಾಜ ಅನ್ನಿಸ್ಕೊಳ್ಳೋ CMಗಳು PM ಇದ್ದಾರೆ, ಇವರಲ್ಲಿ ಯಾರಲ್ಲಿ ಆ ಥರ ಪ್ರಜಾವಾತ್ಸಲ್ಯ ಇದೆ? ಏನು ಮಾಡೋಕ್ಕಾಗಲ್ಲ, ಕಲಿಯುಗದ ದುರ್ದೈವ ಹಾಗಿದ್ದಾರೆ. ಹಾಗಾಗಿ ಇವ್ರು ಯಾರು ಆ ಥರ ಭಾವನೆಗಳಿಲ್ಲ ಪ್ರಜೆಗಳಲ್ಲಿ. ತಥೋ ಹಲಹಲ ಶಬ್ದೋ ಜಗ್ನಿ ರಾಮಸ್ಯ ಪೃಷ್ಠತಃ ನರಾಣಾಂ ಪ್ರೇಕ್ಷ ರಾಜಾನಂ ಸೀದಂತಂ ಭೃಷದುಃಖಿತಂ. ರಾಜ ಯಾವ ಕುಸಿದ್ ಬಿಟ್ಬಿಟ್ಟ, ಸುತ್ತ ಜನರೆಲ್ಲ ಜೋರಾಗಿ ಗದ್ದಲ, ಹಲಹಲ ಹಲಹಲಾಗಿ ಜೋರಾಗಿ ಶಬ್ದ ಶುರು ಗದ್ದಲ ಶುರು. ಅಯ್ಯೋ ರಾಜ ಮಹಾರಾಜ ಬಿದ್ದೋಗ್ಬಿಟ್ರು, ಅಯ್ಯೋ ಮಹಾರಾಜ ಕುಸಿದ್ ಬಿದ್ರು, ಕುಸಿದ್ ಬಿಟ್ರು ಅಂತ ಎಲ್ಲರೂ ಜೋರಾಗಿ ದುಃಖದಲ್ಲಿ ಕೂಗೋದಕ್ಕೆ ಶುರು ಮಾಡ್ಬಿಟ್ರು, ಹೊಳೋದಕ್ಕೆ ಶುರು ಮಾಡಿದ್ರು. ಇದು ರಾಮನಿಗೆ ಕಿವಿಗೆ ಬಿತ್ತು. ಅದರಲ್ಲಿ ಮುಂದೆ ಹೋಗ್ತದೆ ರಾಮನಿಗೆ. ನರಾಣಾಂ ಪ್ರೇಕ್ಷ ರಾಜಾನಂ ಸೀದಂತಂ ಭೃಷ ದುಃಖಿತಂ. ಬಹಳ ದುಃಖಿತನಾಗಿ ಅವನು ಕುಸಿದ ರಾಜನನ್ನ ನೋಡಿ ಪ್ರಜೆಗಳೆಲ್ಲ ದುಃಖದಿಂದ ಕೂಗೋದಕ್ಕೆ ಶುರು ಮಾಡಿದ್ರು. ಹಾ ರಾಮೇದಿ ಜನ ಕೇಚಿದ್ ರಾಮ ಮಾತೇತಿ ಚಾಪರೇ ಅಂತಃಪುರ ಸಮೃದ್ಧಂ ಚ ಕ್ರೋಶಂತಂ ಪರ್ಯದೇವಯನ್. ಆ ಜನಗಳೆಲ್ಲ ಹೇಗೆ ದುಃಖ ತೋರಿಸಿದ್ರು, ಹಾ ರಾಮ ನಿನ್ನಪ್ಪ ಕುಸಿದು ಬಿಟ್ಟ ಅಂತ, ಹಾ ರಾಮ ಅಂತ ಕೆಲವರು ರಾಜನನ್ನು ನೋಡಿ, ಆ ರಾಜ ಕುಸಿದು ಬಿದ್ದು ನೋಡಿ ಕೆಲವು ಜನರು ಹಾ ರಾಮ ಅಂತ ಕೂಗಿದ್ರು. ಇನ್ನು ಕೆಲವರು ಅಯ್ಯೋ ರಾಮನ ತಾಯೇ ಅಂತ ರಾಮನ ತಾಯಿ ಕೌಸಲ್ಯನ್ನು ಕೂಗಿದ್ರು. ಇದು ಎಲ್ಲಾ ಕಡೆ ಊರ ತುಂಬ ಶಬ್ದ ಕೇಳ, ಅಂತಃಪುರದೊಳಗೂ ಈ ಶಬ್ದ ಕೇಳಿಸ್ತಾ ಇತ್ತು. ಅನ್ವೀಕ್ಷಮಾಣೋ ರಾಮಸ್ತು ವಿಷಣ್ಣಂ ಭ್ರಾಂತಚೇತಸಂ ರಾಜಾನಂ ಮಾತರಂ ಚೈವ ದದರ್ಶಾನುಗತೌ ಪತಿ. ರಾಮ ಈ ಶಬ್ದನ್ನ ಕೇಳಿ ತಿರುಗಿ ನೋಡಿದ. ರಾಮನಿಗೆ ಬಹಳ ದುಃಖ ಆಯಿತು, ನೋವಾಯಿತು. ವಿಷಣ್ಣಂ ವಿಷಣ್ಣ, ರಾಮ ದುಃಖಿತನಾದ. ಭ್ರಾಂತಚೇತಸಂ, ಏನು ಮಾಡೋದಕ್ಕಾಗಲಿಲ್ಲ. ರಾಮನಿಗೆ ಬಹಳ ಮನಸ್ಸಿಗೆ ನೋವಾಯಿತು, ದುಃಖ ಆಯಿತು. ತನ್ನ ತಂದೆ ಹೀಗೆ ದುಃಖದಿಂದ ಕುಸಿದು ಬಿದ್ದಿದ್ದನ್ನು ನೋಡಿ, ತಾಯಿಯ ಸಂಕಟವನ್ನು ನೋಡಿ, ತನ್ನ ತಾಯಂದ್ರ ಸಂಕಟವನ್ನು ನೋಡಿ ಬಹಳ ದುಃಖ ಆಯಿತು ರಾಮನಿಗೆ. ರಾಜಾನಂ ಮಾತರಂ ಚೈವ ದದರ್ಶಾನುಗತೋಪತಿ. ತನ್ನ ತಾಯಿಯನ್ನ ತಂದೆಯನ್ನು ನೋಡಿ ರಾಮನಿಗೆ ಬಹಳ ದುಃಖ ಆಯಿತು. ಸಬದ್ಧ ಇವ ಪಾಶೇನ ಕಿಶೋರೋ ಮಾತರಂ ಯಥ ಧರ್ಮಪಾಶೇನ ಸಂಯುಕ್ತ ಪ್ರಕಾಶಂ ನಾಭ್ಯುದೈಕ್ಷತ. ಹೇಗಿತ್ತು ಒಂದು ಸಣ್ಣ ಪುಟ್ಟ ಮರಿ, ಅದನ್ನ ಹಗ್ಗಕ್ಕೆ ಕಟ್ಟಿಬಿಟ್ಟಿದ್ದಾರೆ. ಅದು ತನ್ನ ತಾಯಿಯ ತಂದೆ ದೂರದಲ್ಲಿದ್ದಾಗ ಅದು ಹೇಗೆ ಕೂತ್ಕೊಂಡು ಅಳುತ್ತೋ ಅಥವಾ ದುಃಖ ಪಡುತ್ತೋ, ತಂದೆ ತಾಯಿಗೆ ಹೋಗಕ್ಕಾಗದೇನೆ, ಹಾಗೆ ರಾಮ ಇಲ್ಲಿ ಧರ್ಮವನ್ನು ಹಗ್ಗದಿಂದ ರಾಮ ಕಟ್ಟಲ್ಪಟ್ಟಿದ್ದಾನೆ. ಯಾವುದು ಧರ್ಮ? ತಂದೆಯ ಮಾತು ನಡೆಸ್ಕೊಡ್ಬೇಕು ಅನ್ನೋ ಧರ್ಮ. ಆ ತಂದೆಯ ಮಾತು ನಡೆಸ್ಕೊಡ್ಬೇಕು ಅನ್ನೋ ಧರ್ಮದಿಂದ ರಾಮ ಕಟ್ಟಲ್ಪಟ್ಟಿದ್ದಾನೆ. ತಂದೆ ತಾಯಿಗಳ ದುಃಖವನ್ನು ನೋಡಿದ್ರು ಅವನಿಗೆ ಆ ದುಃಖ ಆಗ್ತಿದ್ರು, ಹೋಗೋದಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಧರ್ಮದ ಹಗ್ಗ ಅವನನ್ನ ಕಟ್ಟಿಬಿಟ್ಟಿದೆ. ಪದಾತಿನೌ ಚ ಜ್ಞಾನಾರ್ಹ ದುಃಖಾರ್ಹೌ ಸುಖೋಚಿತೌ ದೃಷ್ಟ್ವಾ ಸಂಚೋದಯಾಮಾಸ ಶೀಘ್ರಂ ಯಾಹೀತಿ ಸಾರಥಿಂ. ರಾಮ ಅದನ್ನು ನೋಡಿದ. ತನ್ನ ತಂದೆ ತಾಯಿಗಳಿಗೆ ಈ ರೀತಿ ದುಃಖ ಬರಬಾರದು, ಈ ರೀತಿ ದುಃಖಕ್ಕೆ ಅವರು ಅರ್ಹರಲ್ಲ, ಆದವಳಿಗೆ ದುಃಖ ಬಂದಿದೆ. ಅಯ್ಯೋ ಎಂಥ ಇದು,
ಪರಿಸ್ಥಿತಿ. ಮತ್ತೆ ಅಷ್ಟೇ ಅಲ್ಲ, ಪದಾತಿನೋಚ, ಯಾವ ರಾಜ ಕುದುರೆಯ ಮೇಲೆ ರಥದ ಮೇಲೆ ಏರಿ ಬರಬೇಕು, ಬರಿಗಾಲಲ್ಲಿ ಬರಿಗಾಲ ಅಂತ ಹೇಳಿದ್ರೆ ನಡ್ಕೊಂಡು ಬರ್ತಾ ಇದ್ದಾನೆ, ರಾಮ ರಾಮ ಅಂತ ಕೂತ್ಕೊಂಡು ಮುಂದೆ ನನಗೆ ಕುಸ್ತು ಬಿಟ್ಟಿದ್ದಾನೆ. ಅಂಥ ತನ್ನ ತಂದೆ ರಘುವಂಶ ಶಿರೋಮಣಿ ದಶರಥ ಮಹಾರಾಜ ಇವತ್ತು ನೆಲದಲ್ಲಿ ನಡ್ಕೊಂಡು ಬರ್ತಾನೆ, ನೆಲದಲ್ಲಿ ಕುಸ್ತು ಬಿದ್ದು ಬಿಟ್ಟಿದ್ದಾನೆ. ಅದನ್ನು ನೋಡಿ ತನ್ನ ತಂದೆ ತಾಯಿಯ ಈ ದುರ್ದಶೆಯನ್ನು ನೋಡಿ ರಾಮನಿಗೆ ಬಹಳ ನೋವಾಯಿತು. ಆದರೂ ಕೂಡ ಅವನು ರಾಮ ಏನು ಸತ್ಯಸಂಧ, ಧರ್ಮಿಷ್ಠ. ಅವನು ಏನು ಹೇಳಿದ, ಸುಮಂತ್ರನ ಕಡೆಗೆ ಹೋಗು ಹೋಗು, ಬೇಗ ಹೋಗು, ನಿಲ್ಲಿಸ್ಬೇಡ, ಬೇಗ ಹೋಗು ಅಂತ. ನೋಡಿ, ಯಾಕಂದ್ರೆ ನಿಂತಷ್ಟು ಅವ್ರ ದುಃಖ ಜಾಸ್ತಿ ಆಗುತ್ತೆ, ಬಂದೆಲ್ಲ ಮುತ್ಕೊಳ್ತಾರೆ, ರಾಮನ ಕೆಲಸ ಆಗ ಮುಂದೆ ಹೋಗಕ್ಕಾಗೋದಿಲ್ಲ, ಮತ್ತೆ ಮಾತಿಗೆ ತಪ್ಪದಾಗುತ್ತೆ, ಧರ್ಮ ಭ್ರಷ್ಟ ಆಗುತ್ತೆ. ನೈತತ್ ಪುರುಷ ವ್ಯಾಘ್ರೋ ದುಃಖಜಂ ದರ್ಶನಂ ಪಿತುಹು ಮಾತುಶ್ಚ ಸಹಿತಂ ಶಕ್ತಸ್ತೋರ್ತೈರ್ನುನ್ನ ಇವದ್ವಿಪಃ. ಹೇಗಿತ್ತು ರಾಮನ ಪರಿಸ್ಥಿತಿ ಅಂದ್ರೆ, ಒಂದು ಆನೆಗೆ ಎಲ್ಲ ಕಡೆಯಿಂದ ಕಟ್ಟಿಬಿಟ್ಟಿದ್ದಾರೆ. ಎಲ್ಲ ಕಡೆ ಕಟ್ಟಿಬಿಟ್ಟಿದ್ದಾಗ ಆನೆ ಎಲ್ಲೂ ಹೋಗಕ್ಕಾಗೋದಿಲ್ಲ. ಹಾಗೆ ತನ್ನ ತಂದೆ ತಾಯಿಗಳ ದುಃಖವನ್ನು ನೋಡಿದ್ರು ಕೂಡ ರಾಮ ಈಗ ಏನು ಮಾಡಕ್ಕಾಗ್ತಾ ಇಲ್ಲ. ಹಾಗಾಗಿ ರಥದಲ್ಲಿ ಮುಂದೆ ಹೋಗು ಅಂತ ಹೇಳಿ ಹೋಗ್ತಾ ಇದ್ದಾನೆ. ಪ್ರತ್ಯಗಾರಮಿವಾಯಾಂತಿ ಸವತ್ಸ ವತ್ಸಕಾರಣಾತ್ ಬದ್ಧವತ್ಸ ಯಥಾಧೇನು ರಾಮಮಾತಾಭ್ಯಧಾವತ. ಇನ್ನು ರಾಮನ ತಾಯಿ ಕೌಸಲ್ಯ ಬಗ್ಗೆ ಹೇಳ್ತಾರೆ. ಕೌಸಲ್ಯ ರಾಮ ರಾಮ ಅಂತ ತಂದೆ ಕೂಸು ಬಿದ್ದು ಬಿಟ್ಟಿದ್ದಾನೆ, ಅಂದ್ರೆ ಗಂಡ ದಶರಥ ಕೂಸು ಬಿದ್ದು ಬಿಟ್ಟಿದ್ದಾನೆ. ಹೆಂಡತಿ ಅಂದ್ರೆ ತಾಯಿ ರಾಮ ರಾಮ ಅಂತ ಹಿಂದೆ ಓಡ್ ಬರ್ತಿದ್ದಾಳೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಒಂದು ಭೂಮಿ ಕೊಡ್ತಾರೆ. ಇಲ್ಲಿ ಒಂದು ಕರು ಹಟ್ಟಿಯಲ್ಲಿ ಕಟ್ಟಿದ್ದಾರೆ. ತಾಯಿ ಓಡೋಡಿ ಕರುವನ್ನ ನೋಡಬೇಕು ಅಂತ ಕೆಚ್ಚಲು ತುಂಬಿಕೊಂಡು ಹೇಗೆ ಓಡ್ ಬರ್ತಾಳೋ ಪ್ರೀತಿಯಿಂದ, ಹಾಗೆ ರಾಮನ ತಾಯಿ ರಾಮ ಹೋಗ್ತಿದ್ದ ದುಡ್ಕ ತಡ್ಕೊಳಕಾಗದೆ ರಾಮ ರಾಮ ಅಂತ ಕೂತ್ಕೊಂಡು ರಾಮನಿಂದ ಓಡ್ತಾ ಇದ್ದಾಳೆ ಕೌಸಲ್ಯ. ತಥಾ ರುದಂತೀಂ ಕೌಸಲ್ಯಾಂ ರಥಂ ತಂ ಅನುಧಾವತೀಂ ಕ್ರೋಶಂತೀಂ ರಾಮ ರಾಮೇತಿ ಹಾ ಸೀತೆ ಲಕ್ಷ್ಮಣೇತಿ ಚ. ಅಳುತ್ತಾ ಅಳುತ್ತಾ ಕೌಸಲ್ಯೆ ರಥದ ಹಿಂದೆ ಓಡ್ ಬರ್ತಾ ಇದ್ದಾಳೆ. ಕ್ರೋಶಂತೀಂ ಕೂಗ್ತಾ ಇದ್ದಾಳೆ, ರಾಮ ರಾಮ, ಹಾ ರಾಮ, ಹಾ ಸೀತೆ, ಹಾ ಲಕ್ಷ್ಮಣ ಅಂತ ಕೂಗ್ಕೊಂಡು ಓಡ್ ಬರ್ತಾ ಇದ್ದಾಳೆ. ರಾಮ ಲಕ್ಷ್ಮಣ ಸೀತಾರ್ಥಂ ಸ್ರವಂತೀಂ ವಾರಿ ನೇತ್ರಜಂ. ರಾಮ ಲಕ್ಷ್ಮಣರ ಸೀತೆಗಾಗಿ ಅವಳ ಕಣ್ಣಲ್ಲಿ ನೀರಿಳಿತಾ ಇದೆ. ಅಸಕೃತ್ ಪ್ರೇಕ್ಷತ ಸತಾಂ ನೃತ್ಯಂತೀಮಿವ ಮಾತರಂ. ರಾಮ ಬೇಗ ಬೇಗ ಹೋಗೋದು ಸುಮಂತ್ರನಿಗೆ ಹೇಳಿದ್ರು. ತಾಯಿಯ ಕೂಗನ್ನ, ಅವಳ ಅಳುವನ್ನು ಕೇಳಿ ಮತ್ತೆ ಮತ್ತೆ ತಿರುಗಿ ತಾಯಿ ಕಡೆ ನೋಡ್ದ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ, ನೋಡಿ, ನಾಟ್ಯದಲ್ಲಿ 9 ರಸ ಇದೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ ಅಂತ 9 ರಸಗಳಿದೆಯಲ್ವಾ. ಅದರಲ್ಲಿ ಕರುಣ, ಭರತನಾಟ್ಯ ಮಾಡುವಾಗ ಕರುಣಾರಸವನ್ನು ತೋರಿಸ್ತಾರೆ ನಾಟ್ಯದಲ್ಲಿ. ಕರುಣೆ ಅಂದ್ರೆ ಒಂದು ದುಃಖದ ಸಂದರ್ಭ, ಕರುಣೆ ಸಂದರ್ಭವನ್ನು ನಾಟ್ಯದಲ್ಲಿ ತೋರಿಸ್ತಾರಲ್ವಾ. ಇಲ್ಲಿ ಆ ತಾಯಿ ಅಳ್ಕೊಂಡು ಓಡ್ತಾ ರಾಮ ಲಕ್ಷ್ಮಣ ಸೀತೆ ಕೂತ್ಕೊಂಡು ಬರ್ತಾ ಇರೋದು ರಾಮನಿಗೆ ಹೇಗೆ ಕಾಣಿಸ್ತು ಅಂದ್ರೆ, ಅವಳು ನರ್ತನೆ ಮಾಡ್ತಾ ಅಳುತ್ತಾನೂ ನರ್ತನೆ ಮಾಡ್ತಾ ಇದ್ದಾಳೇನೋ ಅನ್ನಿಸ್ತು. ಅಂದ್ರೆ ಇದನ್ನೇ ಭರತನಾಟ್ಯದಲ್ಲಿ ತೋರಿಸೋದು, ಅದನ್ನೇ ಅಂದ್ರೆ ಭರತನಾಟ್ಯದಲ್ಲಿ ತೋರಿಸುವಾಗ ಆ ಕರುಣರಸ ತೋರಿಸುವಾಗ ಇದೆಲ್ಲ ಇರಬೇಕು. ಇದೇ ಒಂದು ಘಟನೆಯನ್ನು ಭರತನಾಟ್ಯದಲ್ಲಿ ತೋರಿಸ್ಬೇಕು ಅಂದ್ರೆ, ಆ ಭರತನಾಟ್ಯ ಮಾಡುವವಳು ಅಥವಾ ಮಾಡುವವ ಇದು ಹೆಣ್ಣಿನ ಪಾತ್ರ. ಅದು ಹೆಣ್ಣೆ ಮಾಡುವಾಗ ಅವಳು ಓಡೋ ತರ ಇರಬೇಕು, ಕಡೆ ನೀರು ಬರ್ತಾ ಇರಬೇಕು, ನರ್ತನ ತರನು ಕಾಣಿಸ್ತಾ ಇರಬೇಕು. ರಾಮನಿಗೆ ಕಾಣಿಸ್ತಾ ಹೇಳ್ತಾರೆ, ಅಸಕೃತ್ ಪ್ರೇಕ್ಷತ ಸಾತಾಂ ನೃತ್ಯಂತೀಮಿವ ಮಾತರಂ. ತನ್ನ ತಾಯಿ ನರ್ತನ ಮಾಡ್ತಿದ್ದಾಳೇನೋ ಅಂತ ಅನ್ನಿಸ್ತು, ಅಳ್ತಾ ಇದ್ರು. ಹಾಗಿತ್ತು ಅವಳು ಓಡ್ ಬರ್ತಾ ಇದ್ದಿದ್ದು. ನೋಡಿ, ಎಲ್ಲೆಲ್ಲಿ ನಮ್ಮ ನಾಟ್ಯ ಸಂಗೀತ ಎಲ್ಲೆಲ್ಲಿ ಹೇಗೆ ನಮ್ಮ ಜೊತೆ ಸೇರ್ಕೊಂಡಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ತಿಷ್ಠತಿ ರಾಜ ಚುಕ್ರೋಶ ಯಾಹಿ ಯಾಹೇತಿ ರಾಘವ ಸುಮಂತ್ರಸ್ಯ ಬಭೂವಾತ್ಮ ಚಕ್ರಯೋರಿವ ಚಾಂತರ. ಮತ್ತೆ ದಶರಥ ಎದ್ದು ನಿಲ್ಲಿಸು, ಏ ಸುಮಂತ್ರ ನಿಲ್ಲಿಸು ರಥ ಅಂತ ಕೂಗ್ತಾ ಇದ್ದಾನೆ. ರಾಮ ಹೋಗು ಅಂತ ಇದ್ದಾನೆ. ಸುಮಂತ್ರನ ಪಾಪ ಪಾಡೇನು, ಅವನಿಗೆ 2 ಚಕ್ರಗಳ ಮಧ್ಯೆ 2 ಗಾಲಿಗಳ ಮಧ್ಯೆ ಸಿಕ್ಕಾಕೊಂಡಂತ ಪರಿಸ್ಥಿತಿ ಆಗ್ಬಿಟ್ಟಿತ್ತು. ರಾಜನ ಮಾತು ಕೇಳೋದು, ರಾಜಕುಮಾರ ರಾಮನ ಮಾತು ಕೇಳೋದು ಗೊತ್ತಾಗ್ತಾ ಇರಲಿಲ್ಲ. ನಾಶ್ರೌಷಮಿತಿ ರಾಜಾನಂ ಉಪಾಲಬ್ಧೋಪಿ ವಕ್ಷಸಿ ಚಿರಂ ದುಃಖಸ್ಯ ಪಾಪಿಷ್ಠಂ ಇತಿ ರಾಮಸ್ತಮಬ್ರವೀತ್. ರಾಮ ಹೇಳ್ದ, ಅವರಿಗೆ ಹಾಗೆ ಸುಮಂತ್ರನಿಗೆ ಏನು ಮಾಡೋದು ಗೊತ್ತಾಗ್ತಿರಲಿಲ್ಲ. ರಾಮನ ಕಡೆ ತಿರುಗಿ ನೋಡಿದ. ರಾಮ ಹೇಳ್ದ, ನನಗೆ ಗೊತ್ತು, ನೀನು ವಾಪಸ್ ಅರಮನೆಗೆ ಹೋದ್ಮೇಲೆ ಮಹಾರಾಜನೇ ನಿನಗೆ ಬೈತಾರೆ, ಯಾಕೆ ಹೇಳ್ತೀನಿ ನಿಲ್ಲಿಸ್ಲಿಲ್ಲ ಅಂತ ಅಲ್ವಾ, ಅದೇ ನಿನ್ ಯೋಚನೆ ಅಲ್ವಾ. ನೋಡು, ನನಗೆ ಕೇಳಲಿಲ್ಲ ಅಂತ ಹೇಳ್ಬಿಡು. ಹೇಳ್ತಾನೆ ಇಲ್ಲಿ, ನಾಶ್ರೋಷಮಿತಿ, ನನಗೆ ಕೇಳಲಿಲ್ಲ ಅಂತ ಹೇಳ್ಬಿಡು. ಆ ಗದ್ದಲದ ನನಗೆ ಕೇಳಲಿಲ್ಲ ಮಹಾರಾಜರೇ ಅಂತ ಹೇಳ್ಬಿಡು. ಯಾಕೆಂದ್ರೆ ನೀನು ಇಲ್ಲಿ ನಿಲ್ಲಿಸಿದ್ರ ರಥ, ನನ್ನ ತಂದೆ ತಾಯಿಗಳ ದುಃಖ ಇನ್ನೂ ಜಾಸ್ತಿ ಆಗುತ್ತೆ.
ಅದು ಆ ಪಾಪಕ್ಕೆ ಕಾರಣ ಆಗುತ್ತೆ. ಏಕೆ ಪಾಪಿಷ್ಟ ಮಿತಿ ರಾಮಸ್ತಮ, ಒಬ್ಬರು ಪಾಪ ಮಾಡಿದಾಗ ಆಗುತ್ತಪ್ಪ, ಇಲ್ಲ ಅವ್ರ ದುಃಖ ಕಮ್ಮಿ ಆಗ್ಬೇಕು ನೋಡಿ. ಆಗ ರಾಮ ಸುಳ್ಳು ಹೇಳಿದ್ನ ಅಂತ ಕೇಳ್ಬೋದಿಲ್ಲ ಪ್ರಶ್ನೆ ಅಲ್ವಾ. ಏನು ಹೇಳ್ದ, ಕೇಳಿಸ್ಲಿಲ್ಲ ಅಪ್ಪ ಅಂತ ಅದನ್ನ ಹೇಳಿದ್ರು, ರಾಮನ ಹೇಳ್ಕೊಟ್ಟ. ಸತ್ಯಸಂಧ ಅಂತ ಹೇಳಿದ್ದಾರೆ. ಅದ್ರ ಅರ್ಥ ಏನು, ಸತ್ಯ ಅಂದ್ರೆ ಇದ್ದಿದ್ದಾಗೆ ಹೇಳೋದಲ್ಲ. ಸತ್ಯ ಅಂದ್ರೆ ಯಾವುದು ಸಜ್ಜನರಿಗೆ ಹಿತವನ್ನು ಉಂಟು ಮಾಡುತ್ತೋ ಅದು ಸತ್ಯ. ಇಲ್ಲಿ ದಶರಥ ಸಜ್ಜನ, ಇಲ್ಲಿ ರಥವನ್ನು ನಿಲ್ಲಿಸಿದ್ರೆ ದಶರಥನ ದುಃಖ ಜಾಸ್ತಿ ಆಗುತ್ತೆ. ಇನ್ನು ದುಃಖ ಜಾಸ್ತಿ ಆಗುತ್ತೆ, ಧರ್ಮ ಧರ್ಮ ಪಾಲನೆ ಮಾಡೋದ್ರಲ್ಲಿ ತಪ್ಪಾಗುತ್ತೆ. ಹಾಗಾಗಿ ರಾಮ ಹೇಳ್ದ, ದಶರಥ ಮಹಾರಾಜ ಕೇಳಿದ್ರೆ ನನಗೆ ಕೇಳಿಸ್ಲಿಲ್ಲ ಅಂತ ಹೇಳ್ಬಿಡಪ್ಪ, ನೀನು ಮುಂದೆ ಹೋಗು ಅಂತ ಹೇಳ್ದ. ಹಾಗಾಗಿ ಹೇಗೆ ಮಹಾಭಾರತದಲ್ಲಿ ಕೃಷ್ಣ ಅನೇಕ ಸಂದರ್ಭದಲ್ಲಿ ಸುಳ್ಳು ಹೇಳಿ ಅಂತ ಹೇಳಿದಂತ ನಮಗೆ ಅನ್ಸುತ್ತೋ, ಅಲ್ಲೂ ಕೂಡ ಆ ಕೃಷ್ಣ ಹೇಳೋ ಜಾತಿಗೆ ಧರ್ಮವನ್ನು ಎತ್ತಿಡೋದಕ್ಕೆ ಅಷ್ಟೇ ಹೊರತು, ಈ ಸಜ್ಜನ ಹಿತಕ್ಕಾಗಿ ಹೇಳೋದಕ್ಕೆ ಹೊರತು ತನ್ನ ಸ್ವಾರ್ಥಕ್ಕೆ ಅಲ್ಲ. ಹಾಗೆ ಇಲ್ಲೂ ಕೂಡ ಅದೇ ರಾಮನಾಗಿದ್ದಾಗ ಭಗವಂತ ಹೇಳ್ತಾ ಇದ್ದಾನೆ, ನೋಡಪ್ಪ ಮಹಾರಾಜರು ಬೈದ್ರೆ ಕೇಳಿಸ್ಲಿಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ದ. ಹಾಗಾಗಿ ನೆನ್ಪಿಟ್ಕೊಳ್ಬೇಕು, ಸತ್ಯ ಅಂದ್ರೆ ಇದ್ದಿದ್ದಾಗೆ ಹೇಳುವುದಲ್ಲ, ಸಜ್ಜನಿಗೆ ಹಿತವಾದ ನಡೆಯೇ ಸತ್ಯ. ಇದನ್ನ ನಾವು ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಸತ್ಯ ಸತ್ಯ ಅಂತ ತುಂಬಾ ಹಿಂದೆ ರಾಮಾಯಣದಲ್ಲೇ ಕೇಳಿದ್ವಿ. ಸತ್ಯದ ಮಹತ್ವ ಏನು ಅಂತ ರಾಮನು ಹೇಳಿದ್ದಾನೆ, ಬೇರೆ ಬೇರೆಲ್ಲ ಹೇಳಿದ್ದಾರೆ, ಮುಂದೆನೂ ಬರುತ್ತೆ. ಆ ಸತ್ಯ ಏನು ಅಂತ ಪದೇ ಪದೇ ಅರ್ಥ ಆಗ್ಬೇಕು. ಇದ್ದಿದ್ದಾಗೆ ಹೇಳೋದು ಸತ್ಯ ಅಲ್ಲ, ಸಜ್ಜನಿಗೆ ಹಿತವಾದ ನಮ್ಮ ನಡೆ ಸತ್ಯ. ಸ ರಾಮಸ್ಯ, ಮತ್ತೆ ಯಥಾರ್ಥ ಜ್ಞಾನ ಪೂರಿತವಾದ ನಡೆ ಸತ್ಯ. ಮುಂದೋಗೋಣ. ಸ ರಾಮಸ್ಯ ವಚ ಕುರ್ವನ್ ಅನುಜ್ಞಾಪ್ಯ ಚತಂ ಧನಂ ವ್ರಜತೋಪಿ ಹಯನ್ ಶೀಘ್ರಂ ಚೋದಯಾಮಾಸ ಸಾರಥಿ. ರಾಮನ ಮಾತನ್ನ ಕೇಳಿ ಇನ್ನು ನಿಧಾನ ಮಾಡೋದಾಗಲ್ಲ ಅಂತ ಹೇಳಿ ಬೇಗನೆ ರಥವನ್ನು ಓಡಿಸ್ಕೊಂಡು ಹೋಗೋದು ಶುರು ಮಾಡಿದ ಸುಮಂತ್ರ. ನ್ಯವರ್ತತ ಜನೋ ರಾಜ್ಞೋ ರಾಮಂ ಕೃತ್ವಾ ಪ್ರದಕ್ಷಿಣಂ ಮನಸ್ಯ ಮನಸ್ಯ ಮನಸಾ ಮನಸ್ ಮನಸಾ ಮನಸಾಪ್ಯಾಶುವೇಗೇನ ನ್ಯವರ್ತತ ಮಾನುಷಂ. ರಾಮ ಮುಂದೆ ಹಾಗೆ ಹೋಗ್ತಾ ಇದ್ದಾಗೆ ಜನಗಳು, ಇನ್ನು ರಥ ಬೇಗ ಮುಂದಕ್ಕೆ ಹೋಯ್ತು, ಆ ವೇಗದಲ್ಲಿ ಇವರು ಓಡಕ್ಕಾಗಲ್ಲ. ಹಾಗಾಗಿ ಎಲ್ಲೆಲ್ಲಿದ್ರು ಅಲ್ಲಲ್ಲೇ ಮನಸ್ಸಿನಲ್ಲೇ ರಾಮನಿಗೆ ಜನ ಪ್ರದಕ್ಷಿಣೆ ಮಾಡಿ ಅವರು ವಾಪಸ್ ಹೋದ್ರು. ವಾಪಸ್ ಹೋಗ್ಬೇಕಾದ್ರೂ ಏನು, ಕಣ್ಣಲ್ಲಿ ನೀರು ಮಾತ್ರ ಗಳಗಳ ಇಳಿತಾನೇ ಇತ್ತು. ದೇಹ ಹೋಗ್ತಾ ಇದೆ, ಮನಸ್ಸು ಮಾತ್ರ ರಾಮನ ಜೊತೆನೇ ಇದೆ. ಆ ಮನಸ್ಸಿನಿಂದ ರಾಮನ ರಥವನ್ನು ಪ್ರದಕ್ಷಿಣೆ ಮಾಡಿಕೊಂಡು ಅವರೆಲ್ಲ ವಾಪಸ್ ಹೋಗೋದಕ್ಕೆ ಶುರು ಮಾಡಿದ್ರು. ಯಮಿಚ್ಛೇತ್ ಪುನರಾಯಾತಂ ನೈನಂ ದೂರಮನುವ್ರಜೇತ್ ಇತ್ಯಮಾತ್ಯ ಮಹಾರಾಜಂ ಊಚುರ್ ದಶರಥಂ ವಚಃ. ಇನ್ನು ಅಮಾತ್ಯರು ಎಲ್ಲರೂ ಕೂಡ ವಾಪಸ್ ಬಂದು ದಶರಥನ ಬಂದು ಮುಂದೆ ಅಂತ ಹೇಳಿದ್ರು, ಮಹಾರಾಜ ಯಾರು ನಾವು ವಾಪಸ್ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಯಾರು ಹೋಗಿ ವಾಪಸ್ ಬರಬೇಕು ಅಂತ ನಾವು ಅನ್ಕೊಳ್ತೀವೋ ಅವ್ರ ಹಿಂದೆ ನಾವು ತುಂಬಾ ದೂರ ಹೋಗಬಾರ್ದು, ಆಮೇಲೆ ನಮ್ಮ ಹತ್ರ ಬರೋದಿಲ್ಲ ಅವರು ಅಂತ. ಅಂದ್ರೆ ಸುಮ್ಮನೆ ರಾಮನ್ ಸಮಾಧಾನ ಮಾಡಕ್ ಹೇಳಿದ್ರು, ದಶರಥ ಸಮಾಧಾನ ಮಾಡಕ್ ಹೇಳಿದ್ದು. ಯಾಕೆಂದ್ರೆ ಹಿಂದೆ ಲೆಟರ್ ರೈಟಿಂಗ್ ಅಂತ ಇರ್ತಿತ್ತು, ಈಗೆಲ್ಲ ಇಲ್ಲ, ಬರೀ ಇಮೇಲು ವಾಟ್ಸ್ಆಪ್ ಎಲ್ಲ ಆಗ್ಬಿಟ್ಟಿದೆ. ಈಗ ಸಣ್ಣವರಿದ್ದಾಗ ನಾವು ಲೆಟರ್ ರೈಟಿಂಗ್ ಬರೀತಿದ್ವಿ. ಅವಾಗ ಒಂದು ಮಾತು ಹೇಳ್ತಾ ಇದ್ರು, ಯಾರಿಗಾದ್ರೂ ಪೆನ್ನನ್ನು ಗಿಫ್ಟ್ ಕೊಡ್ಬೇಡ, ಪೆನ್ನನ್ನು ಕಾಣಿಗೆ ಕೊಡ್ಬೇಡ. ಪೆನ್ನನ್ನು ಯಾಕೆ ಅಂದ್ರೆ, ಯಾರಿಗಾದ್ರೂ ಪೆನ್ನನ್ನು ಕಾಣಿಗೆ ಕೊಟ್ರೆ ಅರ್ಥ ಅವನು ಬಹುಶಃ ಲೆಟರ್ ಪತ್ರ ಬರೆಯುವಷ್ಟು ದೂರಕ್ಕೆ ಹೊರಟು ಹೋಗ್ಬಿಡ್ತಾನೆ, ಹಂಗಾಗಬಾರ್ದು, ಅದಕ್ಕೆ ಪೆನ್ ಗಿಫ್ಟ್ ಕೊಡ್ಬೇಡ ಅಂತ ಅದು ಸುಮ್ಮನೆ ಅದು ಹೇಳ್ತಾ ಇದ್ರು. ಹಾಗೇನೆ ಇಲ್ಲೂ ಮಹಾರಾಜ ಯಾರು ವಾಪಸ್ ಬರಬೇಕು ಅಂತ ಇರ್ತಾರೋ ಅಂಥವ್ರ ಹಿಂದೆ ನಾವು ತುಂಬಾ ದೂರ ಹೋಗಬಾರ್ದು, ಹಾಗಾಗಿ ನಾವು ದೂರ ರಾಮನ ಅನುಸರಣೆ ಮಾಡೋದು ಸರಿಯಲ್ಲ ಅಂತ ಅವ್ರು ಹೇಳಿದ್ರು. ರಾಮ ದಶರಥ ಅವ್ರ ಮಾತು ಕೇಳಿ ಸುಮ್ಮನಾದ. ತೇಷಾಂ ವಚ ಸರ್ವಗುಣೋಪಪನ್ನರಾದ ಅಮಾತ್ಯರು ಅಂಥವರ ಮಾತನ್ನ ಕೇಳಿ ಪ್ರಸ್ವಿನ್ನ ಗಾತ್ರ ಪ್ರವಿಷಣ್ಣ ರೂಪ ದಶರಥ ಅವ್ರು ಹೇಗಾಗಿದ್ದ, ಪ್ರಸ್ವಿನ್ನ ಗಾತ್ರ, ಮೈಯಿಂದೆಲ್ಲ ಮುಖದಿಂದ ಮೈಯಿಂದೆಲ್ಲ ಬೆವರಿಳಿತಾ ಇದೆ. ಆಮೇಲೆ ಪ್ರವಿಷಣ್ಣ ರೂಪ, ಬಹಳ ದುಃಖದಿಂದ ಕೂಡಿದ್ದಾನೆ. ನಿಶಮ್ಯ ರಾಜ ಕೃಪಣ, ಬಹಳ ದೀನನಾಗ್ಬಿಟ್ಟಿದ್ದಾನೆ. ಆ ಹೆಂಡತಿಯರ ಜೊತೆ ಕೂಡ್ಕೊಂಡು ತನ್ನ ಅಮಾತ್ಯರು ಹೇಳಿದ ಮಾತನ್ನ ಕೇಳಿ ಆಯ್ತು ಅಂತ ಅಲ್ಲೇ ನಿಂತು ರಾಮನ ಕಡೆ ನೋಡ್ತಾ ನಿಂತು ಬಿಟ್ಟು ದುಃಖದಿಂದ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿ ಆದಿಕಾವ್ಯ ಅಯೋಧ್ಯಾಕಾಂಡೆ 40 ಸರ್ಗ. ಇಲ್ಲಿಗೆ 40ನೇ ಸರ್ಗವನ್ನು ನೋಡಿದ್ವಿ. ಅಲ್ಲಿಗೆ ಸರಿಯಾಗಿ ಸಮಯ ಕೂಡ ಆಯಿತು. ಮತ್ತೆ ನಾಳೆ ಸೇರಿದಾಗ ರಾಮಾಯಣ ಕಥೆಯನ್ನು ನಾವು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣ.